ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. आनन्दतीर्थोपदिष्टो निधिर्नारायणः ह्वयः प्रदर्शितो येन सम्यक् जयतीर्थं तमाश्रये. नौमिन्यायसुधादिकृज्जय मुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान्. तव संकीर्तनं वेदशास्त्रार्थज्ञानसिद्धये मुकोऽपि यत्प्रसादेन मुकुन्दशयनायते. राजराजायते रिक्तो राघवेन्द्रं तमाश्रये. विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत्. तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಅನಂತ ಗುಣಪೂರ್ಣನಾದ ಸರ್ವಥಾ ದೋಷರಹಿತನಾದ ಸಚ್ಚಿತ್ ಆನಂದ ಸ್ವರೂಪಿಯಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿ ಪ್ರೇರಕನಾದ ಶ್ರೀಭೂ ಸಹಿತ ಶ್ರೀನಿವಾಸ ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿ ಶ್ರೀಭೂ ದುರ್ಗಾ ಜಯ ಮಾಯಾ ಕೃತಿ ಶಾಂತಿ ದಕ್ಷಿಣ ಸಮನ ಯಜ್ಞ ರುಕ್ಮಿಣಿ ಸತ್ಯಭಾಮ ಸೀತಾ ಇತ್ಯಾದಿ ಅನಂತ ರೂಪಾತ್ಮಕಳಾದ ಲಕ್ಷ್ಮೀದೇವಿಯ ಪರಮ ಪಾವನ ಸನ್ನಿಧಾನವಾದ ಈ ಕಲ್ಲೂರು ಕ್ಷೇತ್ರದೊಳಗೆ ನಾವು ನೀವೆಲ್ಲ ವಿಶೇಷವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇವೆ. ನಮ್ಮ ಹಿರಿಯರಾದ ದೇವರಾಜಾಚಾರ್ಯರ ಇವತ್ತಿನಿಂದ ದೇವರಾಜಾಚಾರ್ಯರಿಂದ ಪೂಜೆಯನ್ನು ಲಕ್ಷ್ಮೀದೇವಿ ತಾನು ಸ್ವೀಕಾರ ಮಾಡುವ ಸಂಕಲ್ಪವನ್ನು ಮಾಡಿದ್ದಾಳೆ. ಆದ್ದರಿಂದಾಗಿ ಆ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಸ್ವಲ್ಪ ಲಕ್ಷ್ಮೀದೇವಿಯ ಮಹಿಮೆಯನ್ನು ಕೇಳುವ ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಲಕ್ಷ್ಮೀದೇವಿ ಧನ ಕೊಡ್ತಾಳೆ, ಐಶ್ವರ್ಯ ಕೊಡ್ತಾಳೆ ಎನ್ನುವುದು ನಮಗೆ ಗಟ್ಟಿಯಾದ ಮನವರಿಕೆ. ಈ ಬಾರಿ ಲಕ್ಷ್ಮೀದೇವಿ ಜ್ಞಾನವನ್ನೂ ಕೊಡ್ತಾಳೆ ಎನ್ನುವುದನ್ನು ಗಟ್ಟಿಯಾಗಿ ತಿಳಿಸುವುದಕ್ಕಾಗಿ ಮೊದಲನೇ ದಿನದಿಂದಲೇ ಸ್ವಲ್ಪ ಮಹಿಮೆಯನ್ನು ಕೇಳುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾಳೆ. 360 ದಿನಗಳೂ ಸಹ ಈ ಕ್ಷೇತ್ರದೊಳಗೆ ವಿಶಿಷ್ಟವಾದ ಜ್ಞಾನ ಸಂಪಾದನೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈಗ ಪ್ರಕೃತದಲ್ಲಿ ನಾಳೆ 22ನೇ ತಾರೀಕು ರಾಮದೇವರ ಒಂದು ವಿಶಿಷ್ಟವಾದ ದೇವಸ್ಥಾನದ ನಿರ್ಮಾಣವಾಗ್ತಾ ಇದೆ. ರಾಮನ ಮಡದಿಯಾದ ಸೀತೆ ಲಕ್ಷ್ಮೀದೇವಿಯ ಅವತಾರಳು. ಸೀತೆ, ಸತ್ಯಭಾಮ, ರುಕ್ಮಿಣಿ ಇವರನ್ನು ಗಮನಿಸಿದಾಗ ಅನೇಕ ಮನುಷ್ಯರ ಸ್ವಭಾವಗಳು ಅಲ್ಲಿ ತೋರಿ ಬರುತ್ತದೆ. ಆ ಬಂಗಾರದ ಜಿಂಕೆ ಅದು ಬಂಗಾರದ್ದು, ಅದು ಜೀವ ಇಲ್ಲದೆ ಇರೋದಂಥದ್ದು ನಮಗೆ ಗೊತ್ತಿಲ್ವ? ಅದನ್ನು ನೋಡಿ ತಾನು ಅಪೇಕ್ಷೆ ಪಡ್ತಾಳೆ ಅಂತದನ್ನು ನಮಗಿಂತೂ ಪೆದ್ದಿದ್ದಾಳ ಲಕ್ಷ್ಮೀದೇವಿ, ಸೀತಾದೇವಿ. ನೋಡಿದಾಗ ಹಾಗೆ ಅನಿಸುತ್ತೆ ನಮಗೆ, ಯಾಕೆ ಅಪೇಕ್ಷೆ ಪಟ್ಟಳು ಅಂತ. ಇರಲಿ, ಏನೋ ಒಂದು ಅಪೇಕ್ಷೆ ಪಟ್ಟಿದ್ದಾಳೆ ನಿಜ. ಅಲ್ಲಿ ಆ ಮಾರೀಚನನ್ನು ಸಂಹಾರವನ್ನು ಮಾಡಿದ ಮೇಲೆ
ಆ ಮಾರೀಚ ಸಾಯುವಾಗ ಚೀರಿದ, ಹಾ ರಾಮ ಹಾ ಲಕ್ಷ್ಮಣ ಅಂತ ಚೀರಿದಾಗ ಸೀತೆಗೆ ಟೆನ್ಷನ್ ಆಯಿತು, ರಾಮನಿಗೆ ಏನು ಸಮಸ್ಯೆ ಆಯಿತು ಅಂತ. ಅಂದ್ರೆ ತನ್ನ ಗಂಡನ ಧ್ವನಿ ಗೊತ್ತಿಲ್ಲದೆ ಇರುವಷ್ಟು ಹೊಸಬಳಲ್ಲ ಅವಳು, ಅನಾದಿಯಿಂದ ಮಡದಿ, ಇನ್ನು ಅನಂತ ಕಾಲದವರೆಗೆ ಮಡದಿಯಾಗಿರುವವಳು. ತನ್ನ ಗಂಡನ ಧ್ವನಿ ಏನಿದೆ ಗೊತ್ತಾಗುವುದಿಲ್ವ ಅವಳಿಗೆ. ಹಾಗಾಗಿ ಗಂಡನ ಧ್ವನಿಯನ್ನು ತಿಳಿದುಕೊಳ್ಳುವುದರೊಳಗೂ ವಿಫಲಳಾದಳು. ಒಂದ್ಯಾವುದೋ ದರಿದ್ರ ಬಂಗಾರದ ಜಿಂಕೆಯನ್ನು ನೋಡಿ ಮೋಹಿತಳಾದಳು, ಅಥವಾ ಸತ್ಯಭಾಮಿಯಾದಾಗ ದೇವರ ಜೊತೆಗೆ ಸ್ಪರ್ಧೆಗೆ ಇಳಿದಳು, ಇತ್ಯಾದಿಯಾದ ಅನೇಕ ವಿಷಯಗಳು ನಮಗೆ ಅಲ್ಲಲ್ಲಿ ತೋರಿ ಬರುತ್ತದೆ. ಹಾಗಾದರೆ ಅವಳು ಕೂಡ ನಮ್ಮ ಹಾಗೆ ಇದ್ದಳೇನೋ ಅಂತ ನಮಗೆ ಒಂದು ಸಂಶಯ ಬರ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಈ ಪ್ರಸಂಗದೊಳಗೆ ಒಂದು ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ, ಬಹಳ ಅದ್ಭುತವಾದ ನಿರ್ಣಯವನ್ನು ಕೊಡ್ತಾರೆ. ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಆ ಗಂಡ ಹೆಂಡತಿಯರಲ್ಲಿ ಏನಂತಾರೆ, ಪ್ರತ್ಯೇಕವಾದ ಮನಸ್ಸಿಲ್ಲ, ಅವರಿಬ್ಬರು ಪರಿಪೂರ್ಣವಾಗಿ ಅನ್ಯೋನ್ಯರಾಗಿದ್ದವರು. ಎಷ್ಟರ ಮಟ್ಟಿಗೆ ಅನ್ಯೋನ್ಯತೆ ಅವರಲ್ಲಿ ಇದೆ ಅಂತಂದರೆ, ದೇವರು ತಾನು ಶ್ರೀದೇವಿ ಭೂದೇವಿಯರಿಂದ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಿದ್ದಾನೆ, ಸಮಾಧಾನವಾಗಲಿಲ್ಲ. ಅಥವಾ ಲಕ್ಷ್ಮೀದೇವಿಗೆ ಸಮಾಧಾನವಾಗಲಿಲ್ಲ. ಅದೇ ಲಕ್ಷ್ಮೀದೇವಿಯ ಮತ್ತೊಂದು ರೂಪವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಕೂತ, ಸಮಾಧಾನವಾಗಲಿಲ್ಲ. ಅಷ್ಟು ಪ್ರೀತಿ ಹರಿಸ್ತಾನೆ. ಅದೇ ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದೊಳಗೆ ಇಟ್ಟುಕೊಂಡ ಇನ್ನೊಂದು ರೂಪದಿಂದ, ಸಮಾಧಾನವಾಗಲಿಲ್ಲ ದೇವರಿಗೆ. ಅದೇ ಲಕ್ಷ್ಮೀದೇವಿಯನ್ನು ಅರ್ಧ ಶರೀರದೊಳಗೆ ವ್ಯಾಪಿಸಿ ಇದ್ದ, ಅವಳ ಹೆಸರು ದಕ್ಷಿಣ ಎಂಬುದಾಗಿ. ಅಷ್ಟಾದರೂ ಸಮಾಧಾನವಾಗಲಿಲ್ಲ. ಅನಂತ ದೇಶದೊಳಗೆ, ಅನಂತ ಕಾಲಗಳೊಳಗೆ ಅನಂತ ರೂಪಗಳನ್ನು ತಾಳಿ, ಆ ಅನಂತ ರೂಪಗಳ ಜೊತೆಗೆ ಲಕ್ಷ್ಮೀದೇವಿಯನ್ನು ಒಂದೊಂದು ರೂಪದಿಂದ ಯುಕ್ತಳಾಗಿ ಇಟ್ಟುಕೊಂಡ ಆ ಲಕ್ಷ್ಮೀದೇವಿಯ ಹೆಸರು ಸಮನ ಎಂಬುದಾಗಿ. ಅಷ್ಟು ಲಕ್ಷ್ಮೀದೇವಿಯ ಮೇಲೆ ಪ್ರೀತಿಯನ್ನು ಹರಿಸುವ ಆ ಭಗವಂತನ, ಆ ಲಕ್ಷ್ಮೀದೇವಿಯ ಅನ್ಯೋನ್ಯತೆ ಎಷ್ಟಿದೆ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಅನ್ಯೋನ್ಯತೆ. ಒಂದು ಜನ್ಮದ ಗಂಡ ಹೆಂಡತಿಯರು ನಾವು, ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ 10 ಬಾರಿ ಜಗಳವಾಡಿರುತ್ತೆ, 10 ಬಾರಿ ಪ್ರೀತಿಯಾಗಿರುತ್ತೆ, 10 ಬಾರಿ ಬೇಸರಿಕೆ ಆಗಿರುತ್ತೆ, 10 ಬಾರಿ ಇನ್ನೊಂದೇನೋ ಆಗಿರ್ತದೆ. ಹೀಗಿರುವಾಗ ಅನಾದಿ ಕಾಲದಿಂದ ಇವಳೇ ಹೆಂಡತಿ, ಇನ್ನು ಅನಂತ ಕಾಲದವರೆಗೆ ಅವನೇ ಗಂಡ. ಇಷ್ಟಿದ್ದರೂ ಕೂಡ ಒಂದು ಕ್ಷಣ ಕಾಲವೂ ಅವರಿಬ್ಬರಲ್ಲಿ ಸ್ವಲ್ಪ ವೈಮನಸ್ಸೆ ಬರದಿರುವಷ್ಟು ಅನ್ಯೋನ್ಯತೆ ಇದೆ ಅಂತಂದರೆ ಅವರ ಆ ದಾಂಪತ್ಯ ಜೀವನ ಅತ್ಯದ್ಭುತವಾಗಿರ್ತಕ್ಕಂತಹ ಜೀವನ. ಹಾಗಾಗಿ ಈ ಲಕ್ಷ್ಮಿಯಾಗಲಿ, ರಾಮನಾಗಲಿ, ಸೀತೆಯಾಗಲಿ, ರಾಮನಾಗಲಿ, ಕೃಷ್ಣನಾಗಲಿ, ರುಕ್ಮಿಣಿಯಾಗಲಿ, ಇವರಿಬ್ಬರಲ್ಲಿ ಮನಸ್ಸಿನ ವ್ಯತ್ಯಾಸವಿತ್ತು ಅಂತ ಅಲ್ಲಿಗೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ. ಸರ್ವೋತ್ತಮನಾದ ಶ್ರೀಮನ್ನಾರಾಯಣ ನಾನಾ ವಿಧವಾದ ಆಟಗಳನ್ನು ಆಡ್ತಾನೆ, ನಾನಾ ವಿಧವಾದ ನಾಟಕಗಳನ್ನು ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ತಾನು ಅನುಸರಿಸುವವಳು ಲಕ್ಷ್ಮೀದೇವಿ. ಯಾಕೆಂತಂದರೆ ಆ ಮಾರೀಚನ ಸಂಹಾರವಾಗಬೇಕಾಗಿದೆ, ಇದು ರಾಮನ ಗೋಲ್. ಆ ಮಾರೀಚನೇ ಜಿಂಕೆಯಾಗಿ ಬಂದಿದ್ದಾನೆ, ಇದು ರಾಮನಿಗೆ ಗೊತ್ತು. ಈ ಮಾರೀಚನನ್ನು ಸಂಹಾರವನ್ನು ಮಾಡಬೇಕು ಅಂತಂದರೆ ಹೇಗೆ ಸಂಹಾರ ಮಾಡಬೇಕು? ರಾಮನ ನಾಟಕದ ಜೊತೆಗೆ ಪಾತ್ರಳಾಗಿರ್ತಕ್ಕಂಥ ಸೀತೆಯೂ ಕೂಡ ಆ ಜಿಂಕೆಯನ್ನು ನೋಡಿ ಮೋಹಿತಳಾದಾಗ ರಾಮ ಜಿಂಕೆಯನ್ನು ಬೆನ್ನತ್ತಾನೆ, ಆಗ ಮಾರೀಚನನ್ನು ಸಂಹಾರವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಎನ್ನುವ ಒಂದು ಕಾಂಬಿನೇಷನ್ ಏನಿದೆಯಲ್ಲ, ಇದು ಬಹಳ ದಿವ್ಯವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರುವಂತಹದ್ದು. ಇದೇನಿದು ಹುಚ್ಚು ಜಿಂಕಿ, ಬಂಗಾರ ಜಿಂಕಿ ಇರೋದಿಲ್ಲ ಅಂತೇಳಿ ಸೀತೆ ಅಪೇಕ್ಷೆ ಪಡದೆ ಬಿಟ್ಟಿದ್ಲು ಅಂತಾಗಿದ್ದರೆ ಆ ಮಾರೀಚನನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಮಾರೀಚನನ್ನು ಇಲ್ಲೇ ಕುಳಿತಲ್ಲೇ ಬಾಣ ಬಿಟ್ಟು ಸಂಹಾರವನ್ನು ಮಾಡಬಹುದು, ಆದರೆ ಹಾಗೆ ಮಾಡುವ ಹಾಗಿಲ್ಲ. ಯಾಕೆ? ಕುಳಿತಲ್ಲೇನೆ ಮಾರೀಚನನ್ನು ಸಂಹಾರ ಮಾಡಿದರೆ ಈ ರಾವಣ ಬಂದು ಸೀತೆಯನ್ನು ಹೇಗೆ ಅಪಹಾರ ಮಾಡಬೇಕು? ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡಬೇಕು ಅಂತಂದರೆ ರಾಮ ಸೀತೆಯಿಂದ ದೂರ ಹೋಗಬೇಕು. ಸೀತೆಯಿಂದ ದೂರ ಹೋಗಬೇಕು ಅಂತಂದರೆ ಸೀತೆ ಆ ಜಿಂಕೆಯನ್ನು ನೋಡಿ ಮೋಹಿತಳಾಗಬೇಕು, ಅದನ್ನು ಬೇಕು ಅಂತ ಅಪೇಕ್ಷೆ ಪಡಬೇಕು. ಇದು ಎಲ್ಲ ಏನಿದೆ ನಾಟಕದ ಒಂದು ಸ್ಕ್ರಿಪ್ಟ್ ಇದು. ಹಾಗಾಗಿ ಈ ಸ್ಕ್ರಿಪ್ಟಿನೊಳಗೆ ಸರಿಯಾಗಿ ಏನಂತಾರೆ ವ್ಯತ್ಯಾಸವಿಲ್ಲದೇನೆ ನಡೆದುಕೊಳ್ತಾಳೆ ಲಕ್ಷ್ಮೀದೇವಿ. ಆದ್ದರಿಂದಾಗಿ ಆ ಸೀತೆಯಲ್ಲಿ ಆಗಲಿ, ರುಕ್ಮಿಣಿಯಲ್ಲಿ ಆಗಲಿ, ಸತ್ಯಭಾಮೆಯರಲ್ಲಿ ಆಗಲಿ ಸ್ವಲ್ಪವೂ ವ್ಯತ್ಯಾಸವನ್ನು ಕಾಣುವ ಹಾಗಿಲ್ಲ. ಆದ್ದರಿಂದಾಗಿ ಆ ಶ್ರೀಮದಾಚಾರ್ಯರು ಹೇಳುವ ಮಾತು, ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಆ ದೇವರು ಹೇಗೆ ನಾಟಕ ಮಾಡ್ತಾನೆ ಅದಕ್ಕೆ ಅನುಗುಣವಾಗಿ ಲಕ್ಷ್ಮೀದೇವಿಯೂ ಕೂಡ
ಪರ್ಫೆಕ್ಟ್ ಆಗಿ ನಾಟಕಗಳನ್ನು ಮಾಡ್ತಾಳೆ. ಆದ್ದರಿಂದಾಗಿ ಅವರು ಬಹಳ ಅದ್ಭುತವಾಗಿದೆ. ನೈತಾವತಸ್ಯ ಪರಮಸ್ಯ ತಥಾ ರಮಾಯಾಹ. ಆ ಜಿಂಕೆಯಿಂದ ಬೆನ್ನಹತ್ತಿದ ರಾಮನಾಗಲಿ, ಜಿಂಕೆಯನ್ನು ನೋಡಿ ಮೋಹಿತಳಾದ ಸೀತೆಯಲ್ಲೇ ಆಗಲಿ ಸ್ವಲ್ಪವೂ ಕೂಡ ದೋಷವನ್ನು ಹುಡುಕುವ ಹಾಗಿಲ್ಲ. ಅವರಲ್ಲಿ ಅತ್ಯಲ್ಪವಾದ ದೋಷಗಳು ಇಲ್ಲ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಒಂದು ದಿವ್ಯವಾದ ನಿರ್ಣಯವನ್ನು ಕೊಡ್ತಾರೆ. ಹಾಗಾದರೆ ಈ ಲಕ್ಷ್ಮೀದೇವಿ ಎಂಥವಳಿದ್ದಾಳೆ, ಸ್ವಲ್ಪವೂ ದೋಷವಿಲ್ಲ ಅಂತಂದರೆ ಎಷ್ಟು ಉತ್ತಮಳಾಗಿದ್ದಾಳೆ ಎನ್ನುವುದಕ್ಕೆ ವೇದ ಪುರುಷ ಬಹಳ ಸುಂದರವಾಗಿ ಕೊಂಡಾಡ್ತಾನೆ. ನಿತ್ಯದಲ್ಲಿ ಪುರುಷರೆಲ್ಲರೂ ಇಲ್ಲಿರುವ ಎಲ್ಲ ಪುರುಷರು ಸಾಮಾನ್ಯವಾಗಿ ಪಾರಾಯಣವನ್ನು ಮಾಡ್ತಾ ನಿರ್ಮಾಲ್ಯ ವಿಸರ್ಜನವನ್ನು ಮಾಡುವಂಥ ದಿವ್ಯವಾದ ಮಂತ್ರ, ಅದಕ್ಕೆ ಅಂಬರಣಿ ಸೂಕ್ತ ಅಂತ. ಅಲ್ಲಿ ಒಂದು ಮಾತು ಬರುತ್ತೆ, ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ, ತಂ ಬ್ರಹ್ಮಾಣಂ ಕೃಣೋಮಿ, ತಂ ಋಷಿಂ ಕೃಣೋಮಿ, ತಂ ಸುಮೇಧಸಂ ಕೃಣೋಮಿ. ಇವತ್ತೇನು ಬ್ರಹ್ಮದೇವರು ಜಗತ್ತನ್ನು ಆಳ್ತಾರೆ, ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನು ಮಾಡ್ತಾರೆ, ಬ್ರಹ್ಮದೇವರಾಗಲಿ, ಲಯವನ್ನು ಮಾಡುವ ರುದ್ರದೇವರಾಗಲಿ ಅಥವಾ ಇಂದ್ರಾದಿ ದೇವತೆಗಳಾಗಲಿ, ಇವರು ಅವರವರ ಪದವಿಯಲ್ಲಿ ಹೇಗೆ ಕುಳಿತುಕೊಂಡಿದ್ದಾರೆ? ಯಾರಾದರೂ ಓಟ್ ಹಾಕಿ ಅವರನ್ನು ಆರಿಸಲು ಕೂಡಿಸಿದಾರನ? ಇಲ್ಲ. ಎಂ ಕಾಮಯೇ, ಯಾರನ್ನು ಕುರಿತು ಇವನು ಬ್ರಹ್ಮನಾಗಲಿ ಎಂಬುದಾಗಿ ಲಕ್ಷ್ಮೀದೇವಿ ಅಪೇಕ್ಷೆ ಪಡ್ತಾಳೆ, ಇಚ್ಛೆ ಪಡ್ತಾಳೆ, ಅವನು ಬ್ರಹ್ಮನಾಗ್ತಾನೆ. ಯಾರನ್ನು ಕುರಿತು ಇವನು ರುದ್ರನಾಗಲಿ ಅಂತ ಅಪೇಕ್ಷೆ ಪಡ್ತಾಳೆ ಲಕ್ಷ್ಮೀದೇವಿ, ಅವನು ರುದ್ರನಾಗ್ತಾನೆ. ಯಾರನ್ನು ಕುರಿತು ಇವನು ಋಷಿಯಾಗಲಿ ಅಂತ ಅಪೇಕ್ಷೆ ಪಡ್ತಾಳೆ ಲಕ್ಷ್ಮೀದೇವಿ, ಅವನು ಋಷಿ ಆಗ್ತಾನೆ. ಯಾರನ್ನು ಕುರಿತು ಅಪೇಕ್ಷೆ ಪಡ್ತಾಳೆ ಲಕ್ಷ್ಮೀದೇವಿ ಅಂದರೆ ಯಾರು ತನ್ನ ನಿಜವಾದ ಭಕ್ತರಾಗಿದ್ದಾರೆ, ಸೇವಕರಾಗಿದ್ದಾರೆ, ಚಿಂತಕರಾಗಿದ್ದಾರೆ, ಉಪಾಸಕರಾಗಿದ್ದಾರೆ, ನಿರ್ವ್ಯಾಜವಾಗಿ ಯಾರು ಧ್ಯಾನವನ್ನು ಮಾಡ್ತಾರೆ, ಅಂಥವರನ್ನು ಲಕ್ಷ್ಮೀದೇವಿ ಇವನು ಇಂಥವನಾಗಲಿ ಅಂತ ಅಪೇಕ್ಷೆ ಪಡ್ತಾಳೆ. ಈಗ ನಮಗೊಂದು ಟಾಸ್ಕ್, ಈ ಮಂತ್ರವನ್ನು ನಿತ್ಯದೊಳಗೆ ಪಾರಾಯಣವನ್ನು ಮಾಡ್ತಾ ಇರುವಾಗ ವೇದ ಪುರುಷ ನಮಗೊಂದು ಟಾಸ್ಕ್ ಕೊಡ್ತಾನೆ. ನೀನು ಲಕ್ಷ್ಮೀದೇವಿಯವನ, ನೀನು ಲಕ್ಷ್ಮೀದೇವಿಯ ಭಕ್ತನ, ಹಾಗಾದರೆ ಆ ಲಕ್ಷ್ಮೀದೇವಿ ನಿನ್ನನ್ನು ಕುರಿತು ಅಪೇಕ್ಷೆ ಪಡಬೇಕು. ಇವನು ಸುಮೇಧಸನಾಗಲಿ, ಉತ್ತಮವಾದ ಬುದ್ಧಿವಂತನಾಗಲಿ, ಸರ್ವಮೂಲದೊಳಗೆ ಪ್ರಚಂಡವಾದ ಅಧ್ಯಯನ ಆಸಕ್ತನಾಗಲಿ, ದೇವರ ನಾನಾ ವಿಧವಾದ ಗುಣಗಳ ಜ್ಞಾನವುಳ್ಳವನಾಗಲಿ, ಧರ್ಮಿಷ್ಠನಾಗಲಿ, ಧರ್ಮತತ್ಪರನಾಗಲಿ, ಸ್ವಯಂ ಗುಣವಂತನಾಗಲಿ. ಈ ರೀತಿಯಾಗಿ ಲಕ್ಷ್ಮೀದೇವಿ ತಾನು ನಮ್ಮನ್ನು ಕುರಿತು ಅಪೇಕ್ಷೆ ಪಟ್ಟಿದ್ದರೆ ಆಗ ನಮ್ಮ ಜೀವನ ಸಾರ್ಥಕ. ಅವಳು ಪಡಬೇಕು ಅಂತಂದ್ರೆ ನಾವು ಅವಳಲ್ಲಿ ನಿರಂತರವಾದ ಭಕ್ತಿಯನ್ನು ಮಾಡಿರಬೇಕು. ಹಾಗಾದರೆ ಆ ಲಕ್ಷ್ಮೀದೇವಿಯಲ್ಲಿ ಮಾಡುವ ಭಕ್ತಿ ಎಂತಹದ್ದು? ನಾವೆಲ್ಲರೂ ಮಹಾಭಕ್ತರು. ಅದಕ್ಕಾಗಿ ಮನೆ ಮಠ ಎಲ್ಲವನ್ನು ಬಿಟ್ಟಾಕಿ ಅಲ್ಲಿ ಏನಾಗ್ತದೋ ಆಗಲಿ ಅಂತೇಳಿ ಅದ್ರ ಕಡೆ ಲಕ್ಷ್ಯ ಕೊಡದೇನೆ ಲಕ್ಷ್ಮೀದೇವಿ ಹತ್ರ ಓಡಿ ಬಂದಿದ್ದೇವೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕೇಂದ್ರ ಬಿಂದು ನಾನಾಗಿ ಬಿಡ್ತೇನೆ, ಲಕ್ಷ್ಮೀದೇವಿ ಆಗುವುದಿಲ್ಲ, ಕೇಂದ್ರ ನಾನಾಗಿ ಬಿಡ್ತೇನೆ. ಅಂದ್ರೆ ನಾನು ಹೇಗೆ ಅಲ್ಲ, ಅವಳಿಗೆ ಪೂಜೆ ಮಾಡಿದ್ದೇನೆ, ಅವಳಿಗೆ ಕಾಯಿ ಕಟ್ಟಿಸಿದ್ದೇನೆ, ಅವಳಿಗೆ ಮಂಗಳಾರತಿ ಮಾಡಿಸಿದ್ದೇನೆ, ಕಾಯಿ ಹೊಡಿಸಿದ್ದೇನೆ, ಎಲ್ಲ ಮಾಡಿದ್ದೇನಲ್ಲ, ಪ್ರದಕ್ಷಿಣೆ ಹಾಕಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ, ಎಲ್ಲವನ್ನು ಅವಳಿಗಾಗಿ ಮಾಡಿದ್ದು. ನಾನು ಒಬ್ಬ 100 ಜನರಲ್ಲಿ ನಾನೊಬ್ಬ ಅಂತಂದ್ರೆ ಆಗಲ್ಲ. ನಮ್ಮ ಪ್ರತಿಯೊಬ್ಬರಿಗೂ ನಾನೇ ಕೇಂದ್ರ ಬಿಂದು. ನಾನು ಪ್ರದಕ್ಷಿಣೆ ಯಾಕೆ ಹಾಕಿದೆ? ಮನೆ ಕಟ್ಟಬೇಕು, ಪ್ರದಕ್ಷಿಣೆ ಹಾಕಿದೆ. ಕಾಯಿ ಯಾಕೆ ಕಟ್ಟಿದೆ? ನನಗಿಂತದ್ದಾಗಬೇಕು, ಕಾಯಿ ಕಟ್ಟಿದೆ. ನಾನು ದಕ್ಷಿಣೆ ಕೊಟ್ಟೆ ಅಂದ್ರೆ ಕಾಣಿಕೆ ಸಮರ್ಪಣೆ ಮಾಡಿದೆ, ಇಂಥದ್ದಕ್ಕಾಗಿ ಸಮರ್ಪಣೆಯನ್ನು ಮಾಡಿದೆ. ಇನ್ನೇನೋ ಕೆಲಸ ಮಾಡಿದೆ, ಇಂಥದ್ದಕ್ಕಾಗಿ ಮಾಡಿದೆ. ಹೀಗಾಗಿ ನಾನು ಏನು ಮಾಡಿದ್ದೇನೆ ಎಲ್ಲದಕ್ಕೂ ಕೂಡ ನನಗೆ ಇಂಥದ್ದು ಬೇಕಾಗಿದೆ. ಆದ್ದರಿಂದಾಗಿ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡೆ. ಹಾಗಾದ್ರೆ ಕೇಂದ್ರ ಯಾರಾದರೂ? ನಾನು ಕೇಂದ್ರನಾದೆ, ಲಕ್ಷ್ಮೀದೇವಿ ಕೇಂದ್ರಳಾಗಲಿಲ್ಲ. ಇಲ್ಲಿ ಏನಾಗಬೇಕು ಅಂತಂದ್ರೆ ಇದರ ವಿರುದ್ಧವಾಗಿ ಆಗಬೇಕು. ನಾನು ಕೇಂದ್ರನಾಗದೇನೆ ಲಕ್ಷ್ಮೀದೇವಿ ಕೇಂದ್ರಳಾಗಬೇಕು. ಹಾಗಾದರೆ ಲಕ್ಷ್ಮೀದೇವಿ ಕೇಂದ್ರ ಹೇಗಾಗುವಳು ಅಂತಂದ್ರೆ ನಾನು ಏನು ಪ್ರದಕ್ಷಿಣೆ ಹಾಕಿದೆ ಇದರಿಂದ ನೀನು ಸಂತೃಪ್ತಳಾಗು. ನಾನು ಏನು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿದೆ ಇದರಿಂದ ನೀನು ಸಂತುಷ್ಟಳಾಗು. ನಾನು ಇನ್ನೇನು ಸೇವೆಯನ್ನು ಮಾಡಿದೆ ಅದರಿಂದ ನಿನ್ನ ಪ್ರೀತಿಯಾಗಲಿ. ಒಟ್ಟಾರೆಯಾಗಿ ಮಾಡುವ ಪ್ರತಿಯೊಂದು ಸೇವೆಯೊಳಗೂ ಕೂಡ ಅದರಲ್ಲಿ ಲಕ್ಷ್ಮೀದೇವಿಯ ಸಂತೃಪ್ತಿ ಇರಬೇಕು. ಅಲ್ಲ, ನಾನು ಕೇಂದ್ರ ಆದ್ರೆ ಲಾಸ್ ಏನಿದೆ? ನನಗಾಗಿ ನಾನು ಪ್ರದಕ್ಷಿಣೆ ಹಾಕಿದ್ದೇನೆ, ನಾನು ಪಡಿತೇನೆ, ಅದರಿಂದ ಲಾಸ್ ಏನಿದೆ? ಅದು ಯಾಕೆ ಅಷ್ಟು ನೆಗೆಟಿವ್ ಆಗಿ ಹೇಳೋದು, ತಪ್ಪು ಅಂತ ಹೇಳೋದು ಅಂತಂದರೆ, ನಾನು 10 ರೂಪಾಯಿ ಕೊಟ್ಟೆ, ಅರ್ಧ ಕಿಲೋ ಅಕ್ಕಿ ಕೊಟ್ಟ, ನಾನು 10 ಪ್ರದಕ್ಷಿಣೆ ಹಾಕಿದೆ, ನಾನು ಮನಿ ಬೇಡಿದೆ, ಅದೇನಾಯಿತು? ವ್ಯಾಜವಾಯಿತು. ಅಲ್ಲಿ ವ್ಯವಹಾರ ಬಂತಲ್ಲಿ. ನಾನು ಇಷ್ಟು ಮಾಡಿದ್ದೇನೆ, ನೀನು ನನಗೆ ಇಷ್ಟು ಮಾಡು.
ಅಂತಂದ್ರೆ ಅಲ್ಲಿ ಪರಿಪೂರ್ಣವಾದ ವ್ಯವಹಾರ ಬಂತು. ಈ ವ್ಯವಹಾರ ಇರಬಾರದು ಎನ್ನುವುದಕ್ಕಾಗಿ ಶ್ರೀಮದ್ ಆಚಾರ್ಯರನ್ನು ಕುರಿತು ತ್ರಿವಿಕ್ರಮ ಪಂಡಿತಾಚಾರ್ಯರು ಕೊಂಡಾಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ, ನಿರ್ವ್ಯಾಜಾಂ. ನಾನು ಮಾಡುವ ಯಾವ ಪೂಜೆಯೊಳಗೂ ಕೂಡ ಭಕ್ತಿಯೊಳಗೆ ಅಲ್ಲಿ ವ್ಯಾಜ ವ್ಯವಹಾರ ಒಳಗೊಂಡಿರಬಾರದು. ಆಗೇನಾಗತ್ತೆ ಅಂತಂದ್ರೆ ಕೇಂದ್ರ ಬಿಂದು ಆ ದೇವತೆ, ಮುಖ್ಯ ಪ್ರಾಣದೇವರು, ಲಕ್ಷ್ಮೀದೇವಿಯೋ ಅಥವಾ ಶ್ರೀಮನ್ನಾರಾಯಣನೋ ಅವರು ಕೇಂದ್ರರಾಗ್ತಾರೆ. ಯಾವಾಗ ಅವರು ಕೇಂದ್ರರಾಗ್ತಾರೆ ಆಗ ತ್ವಯಿ ಸಂತುಷ್ಟೇ, ಆ ಒಬ್ಬ ದೇವ ತಾನು ಸಂತುಷ್ಟನಾಗಿ ಬಿಟ್ಟ ಅಂತಂದ್ರೆ ಸಿಗುವ ಲಾಭಗಳೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿರ್ತದೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಆ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸುವುದು ಏನಿದೆ ಇದು ದೊಡ್ಡದಾಗಿರ್ತಕ್ಕಂತಹ ಜವಾಬ್ದಾರಿ ಎಂಬುದಾಗಿ ಈ ಪ್ರಸಂಗದೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಆ ಲಕ್ಷ್ಮೀದೇವಿಯ ಸ್ಥಾನ ಬ್ರಹ್ಮಾದಿಗಳಿಗೆ ಅವರವರ ಪದವಿಯನ್ನು ಕೊಡುವ ಸ್ಥಾನವಾಗಿದೆ. ಅಂತಹ ಲಕ್ಷ್ಮೀದೇವಿಯ ಭಕ್ತರಾಗಿರಬೇಕು. ಇದು ಎರಡನೇ. ಈ ಲಕ್ಷ್ಮೀದೇವಿಯನ್ನು ಕೊಂಡಾಡುವಾಗ ಶ್ರೀ ಸೂಕ್ತದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ, ಹಿರಣ್ಯವರ್ಣಾಂ. ಹಿರಣ್ಯ ಅಂದರೆ ಸುಖ. ತಲೆಯಲ್ಲಿ ಬಂತು ಬಂಗಾರ ಅಂತ. ಯಾವಾಗ ಬಂಗಾರ ಬಂತು ಮತ್ತು ಕೇಂದ್ರ ನಾನಾದೆ. ಹಿರಣ್ಯ ಅಂದ್ರೆ ಹಿರುಕ್ ಸುಖಂ ಸ್ಯಾತ್. ಹಿರುಕ್ ಅಂದ್ರೆ ಸುಖ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗಾದ್ರೆ ಹಿರಣ್ಯವರ್ಣ ನಮ್ಮ ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂತಂದ್ರೆ ಸುಖ ಸ್ವರೂಪಿಣಿಯಾಗಿದ್ದಾಳೆ. ಸುಖ ಸ್ವರೂಪಿಣಿಯಾಗಿದ್ದಾಳೆ ಅಂದ್ರೆ ಅದರ ಅರ್ಥವೇನು? ದುಃಖವಿಲ್ಲ. ದುಃಖವಿಲ್ಲ ಅಂತಂದ್ರೆ ಎಷ್ಟು ದುಃಖವಿರ್ಲಿಕ್ಕಿಲ್ಲ. ಅನಂತ ಜೀವರಾಶಿಗಳು ಗರ್ಭದೊಳಗೆ ಏನು ಅನುಭವಿಸ್ತಾರೆ ಆ ದುಃಖವಿಲ್ಲ. ಅನಂತ ಜೀವರಾಶಿಗಳು ಹುಟ್ಟುವಾಗ ಏನು ದುಃಖ ಅನುಭವಿಸ್ತಾರೆ ಆ ದುಃಖವಿಲ್ಲ. ಅನಂತ ಜೀವರಾಶಿಗಳು ಹುಟ್ಟಿದ ಮೇಲೆ ಏನು ದುಃಖವನ್ನು ಅನುಭವಿಸ್ತಾರೆ ಆ ದುಃಖವಿಲ್ಲ. ಅನಂತ ಜೀವರಾಶಿಗಳು ಹಸಿವೆ ನೀರಡಿಕೆಯಿಂದ ಏನು ದುಃಖ ಅನುಭವಿಸ್ತಾರೆ ಆ ದುಃಖವಿಲ್ಲ. ಅನಂತ ಜೀವರಾಶಿಗಳು ಈ ಚಳಿ, ಬಿಸಿಲು, ಮಳಿ ಇವುಗಳಿಂದ ಏನು ದುಃಖ ಅನುಭವಿಸ್ತಾರೆ ಆ ದುಃಖವಿಲ್ಲ. ಅನಂತ ಜೀವರಾಶಿಗಳಿಗೆ ಪ್ರತ್ಯೇಕವಾದ ರೋಗಗಳಿದೆ. ಇವನ BP ಬೇರೆ, ಇವನ ಶುಗರ್ ಬೇರೆ, ಇವನ ಜ್ವರ ಬೇರೆ, ಇವನ ನೆಗಡಿ ಬೇರೆ, ಇವನ ಕೆಮ್ಮು ಬೇರೆ, ಇವನ ಕ್ಯಾನ್ಸರ್ ಬೇರೆ, ಇವನ್ ಇನ್ನೊಂದು ಬೇರೆ, ಇನ್ನೊಂದು ಬೇರೆ. ಹೀಗೆ ಒಬ್ಬೊಬ್ಬ ಜೀವರಾಶಿಗಳದ್ದು ಪರ್ಟಿಕ್ಯುಲರ್ ಇಷ್ಟಿಷ್ಟು ದುಃಖಗಳಿವೆ. ಅಂಥದ್ದು ಅನಂತಾನಂತ ಜೀವರಾಶಿಗಳಿಗೆ. ಅಂದ್ರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಅನುಭವಿಸುವ ದುಃಖ ಲಕ್ಷ್ಮೀದೇವಿಗೆ ಬೇಡ, ಇನ್ನೊಬ್ರು ಅನುಭವಿಸುವ ದುಃಖ ಇಲ್ಲಲ್ಲ. ಇಲ್ಲಿರುವ 10 ಮಂದಿ ಅನುಭವಿಸುವ ದುಃಖ ಲಕ್ಷ್ಮೀದೇವಿ ಬೇಡ, ಇನ್ಯಾವುದೋ ದೇಶದೊಳಗಿರುವವರು ದುಃಖ ಅನುಭವಿಸಲಿ ಲಕ್ಷ್ಮೀದೇವಿ ಅಂತಂದರೆ ಅನಂತ ಜೀವರಾಶಿಗಳು ಅನುಭವಿಸಬಹುದಾದ, ಅನಂತ ಜನ್ಮಗಳಲ್ಲಿ ಅನುಭವಿಸಬಹುದಾದ ಅತ್ಯಲ್ಪ ದುಃಖವೂ ಲಕ್ಷ್ಮೀದೇವಿಗೆ ಇಲ್ಲ. ಆದ್ದರಿಂದ ಅವಳನ್ನು ಹಿರಣ್ಯವರ್ಣ ಸುಖ ಸ್ವರೂಪಿಣಿ ಆಗಿದ್ದಾಳೆ. ಯಾವ ಕಾಲಕ್ಕೂ ಅತ್ಯಲ್ಪ ದುಃಖದ ಲವಲೇಶವೂ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಲ್ಲ, ಅವಳನ್ನು ಹಿರಣ್ಯವರ್ಣ ಅಂತ ತಿಳಿಯೋದ್ರಿಂದ ನಮಗೇನು ಲಾಭ? ಮತ್ತು ನಾವು ಅಲ್ಲೇ ಅದೇ ಬರೋದೆ, ಸ್ವಾರ್ಥ ಪ್ರಪಂಚ ಇದು. ನಾನು ಒಂದು ದೇವತೆಗಳನ್ನು ಕುರಿತು ಏನಾದರೂ ಮಾಡಿದ್ದೇನೆ ಅಂತಂದ್ರೆ ನನಗೇನು ಇದರಲ್ಲಿ ಲಾಭ ಅಂತ ನಾನು ವಿಚಾರವನ್ನು ಮಾಡ್ತೇನೆ. ಇದರಲ್ಲಿ ಏನು ವಿಚಾರ ಅಂತಂದರೆ ಬಹಳ ದಿವ್ಯವಾಗಿರ್ತಕ್ಕಂಥ ವಿಚಾರ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಕುರಿತು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಪ್ರತಿಮುಖ ಅಂದರೆ ಮುಖಶ್ರೀ ಅಂದರೆ ಕನ್ನಡಿ. ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬದಂತೆ ನೀನಿದ್ದೀಯಾ ಅಂತ ಅಲ್ಲಿ ಕೊಂಡಾಡುವವರು ಇದ್ದಾರೆ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಕುರಿತು ಕೊಂಡಾಡುವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕನ್ನಡಿ ಇದೆ, ಆ ಕನ್ನಡಿ ಮುಂದೆ ನಾನು ನಿಂತೆ. ಎಲ್ಲರೂ ಕನ್ನಡಿಯನ್ನು ಬಳಸೋರೇ ಇದ್ದೇವೆ, ಹಾಗಾಗಿ ನಾವು ನಿಂತೆವು. ನಾವು ನಿಂತಾಗ ಅಲ್ಲಿ ನಿಲ್ಲತ್ತೆ. ನಾನು ಕೂತ್ರೆ ಅದು ಕೂಡತ್ತೆ, ನಾನು ನಕ್ಕರೆ ಅದು ನಗತ್ತೆ, ನಾನು ಹತ್ತರೆ ಅಲ್ಲಿ ತೋರುವ ಪ್ರತಿಬಿಂಬ ಅದು ಅಳತ್ತೆ. ಹೇಗೋ? ಯಾಕೆಂತಂದ್ರೆ ಬಿಂಬದಲ್ಲಿ ಆಗುವ ಏನೆಲ್ಲ ಆಕ್ಟಿವಿಟೀಸ್ಗಳಿವೆ ಅದು ಎಲ್ಲವೂ ಪ್ರತಿಬಿಂಬನಲ್ಲಿ ಆಗಲೇಬೇಕು, ಹಾಗೆ ಆಗುತ್ತದೆ. ಹೀಗಿರುವಾಗ ನನ್ನ ಬಿಂಬಳು ಯಾರು? ದೇವರು ಹೇಗೆ ಬಿಂಬ, ದೇವರಿಗಿಂತಲೂ ಮೊದಲಿಗೆ ಲಕ್ಷ್ಮೀದೇವಿ ಬಿಂಬಳು, ಲಕ್ಷ್ಮೀದೇವಿಗಿಂತಲೂ ಮೊದಲಿಗೆ ವಾಯುದೇವರು. ಈ ರೀತಿಯಾಗಿ ನಮ್ಮ ಮೇಲಿನ ದೇವತೆಗಳೆಲ್ಲರೂ ನಮಗೆ ಬಿಂಬರಾಗಿದ್ದಾರೆ. ಇದರೊಳಗೆ ನಮಗೆ ಈಗ ಬೇಕಾದ್ದು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಸುಖ ಸ್ವರೂಪಿಣಿಯಾಗಿದ್ದಾಳೆ ಎಂಬುದಾಗಿ ನಾನು ತಿಳಿದಾಗ ಪ್ರತಿಬಿಂಬನಾದ ನನ್ನಲ್ಲಿ ದುಃಖ ಬರ್ಲಿಕ್ಕೆ ಸಾಧ್ಯವಾ? ನಾನು ದುಃಖಪಟ್ಟೆ, ನನ್ನಲ್ಲಿ ಕಣ್ಣೀರು ಬರ್ತಾ ಇದೆ, ಇದರರ್ಥ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬವೂ ಕೂಡ ವ್ಯತ್ಯಸ್ತವಾಗಿ ತೋರಬೇಕು. ಯಾಕೆ? ಬಿಂಬ ಪ್ರತಿಬಿಂಬ ಭಾವದೊಳಗೆ ಏನೂ ವ್ಯತ್ಯಾಸವಾಗಬೇಕು.
ಅರ್ಥವಾಗೋದಿಲ್ಲ. ಹೇಗೋ ಅದೇ ರೀತಿಯೊಳಗೆ ಬಿಂಬ ಲಕ್ಷ್ಮೀದೇವಿ, ಪ್ರತಿಬಿಂಬ ನಾನು ಅಂತಾದ ಮೇಲೆ ನಾವು ಏನೆಲ್ಲ ಗುಣಗಳನ್ನು ಲಕ್ಷ್ಮೀದೇವಿಯಲ್ಲಿ ತಿಳಿತಾ ಹೋಗ್ತೇವೆ, ಚಿಂತನೆಯನ್ನು ಮಾಡ್ತಾ ಹೋಗ್ತೇವೆ, ಆ ಎಲ್ಲ ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾಗ್ತಾ ಹೋಗುತ್ತದೆ. ಆದ್ದರಿಂದಾಗಿ ಲಕ್ಷ್ಮೀದೇವಿಯನ್ನು ಹಿರಣ್ಯವರ್ಣ ಸುಖ ಸ್ವರೂಪಿಣಿಯಾಗಿದ್ದಾಳೆ, ಅನಂತ ಸುಖ ಸ್ವರೂಪಿಣಿಯಾಗಿದ್ದಾಳೆ ಎಂಬುದಾಗಿ ತಿಳಿಯುವಂತಹದ್ದು. ಇದು ಮೊದಲನೇದು ಹಿರಣ್ಯವರ್ಣ. ಎರಡನೇದ್ದು ಹರಿಣೀಂ ಸುವರ್ಣ ರಜತ ಸ್ರಜಾಂ, ಬಂಗಾರದ ಬೆಳ್ಳೆಯ ಆಭರಣಗಳನ್ನು ತೊಟ್ಟವಳು ಅಂತ ಇಷ್ಟು ಹೇಳಿದಾಗ ಮಜಾ ಇಲ್ಲ. ವೇದ ಪುರುಷ ಬಂಗಾರ ಭಾಳ ಕಿಮ್ಮತ್ತೇ ಇಲ್ಲ ವೇದದಕ್ಕೆ, ವೇದ ಪುರುಷನಿಗೆ. ಹಾಗಾದ್ರೆ ಏನು ಅಂತಂದ್ರೆ ಸುವರ್ಣ, ಉತ್ತಮವಾದ ವರ್ಣಗಳು. ಉತ್ತಮವಾದ ವರ್ಣಗಳು ಅಂತಂದ್ರೆ ಅನಂತ ವೇದ. ಶ್ರೀಮದ್ ಆಚಾರ್ಯರ 32, 36 ಸರ್ವಮೂಲ ಗ್ರಂಥಗಳು, ಶ್ರೀಮದ್ ಟೀಕಾಕೃತ್ಪಾದರ ಸಕಲ ಗ್ರಂಥಗಳು, ರಾಯರು ಮೊದಲಾಗಿರ್ತಕ್ಕಂಥ ಗ್ರಂಥಗಳು, ದಾಸರು ಮೊದಲಾದವರ ಕೀರ್ತನೆಗಳು, ಇವುಗಳನ್ನು ತಿಳಿದು ಅರ್ಥಗಳನ್ನು ತಿಳಿದುಕೊಂಡು ಇವುಗಳನ್ನೇ ಹಾರವಾಗಿ ಆಭರಣವನ್ನಾಗಿ ಮಾಡಿ ತಿಳಿದುಕೊಳ್ಳುವುದೇನಿದೆ ಸುವರ್ಣ ರಜತ ಸ್ರಜಾಂ ಇತ್ಯಾದಿ ವರ್ಣಗಳನ್ನೇ ಹಾರವಾಗಿ ಪಡೆದವಳು ಲಕ್ಷ್ಮೀದೇವಿ. ಈ ಎಲ್ಲ ವರ್ಣಗಳಿಂದ ವಾಚ್ಯಳಾದವಳು, ಪ್ರತಿಪಾದ್ಯಳಾದವಳು ಲಕ್ಷ್ಮೀದೇವಿ. ಆದ್ದರಿಂದಾಗಿ ಸುವರ್ಣ ರಜತ ಸ್ರಜಾಂ. ಚಂದ್ರಾಂ, ಚಂದ್ರನಂತೆ ಆಹ್ಲಾದಕರಳಾಗಿದ್ದಾಳೆ, ತಂಪು ಕೊಡ್ತಾಳೆ, ಚಂದ್ರನಷ್ಟು ಪ್ರಕಾಶಮಾನಳಾಗಿದ್ದಾಳೆ. ಇಷ್ಟು ಹೇಳಿದಾಗ ಇಷ್ಟೇನಾ ಅವಳ ಚಂದ್ರನಷ್ಟೇ ಪ್ರಕಾಶನ ಅಂತಂದ್ರೆ ಅಲ್ಲ. ಎಷ್ಟು ಪ್ರಕಾಶವಿದೆ? ಅನಂತ ಚಂದ್ರಾಧಿಕ ಕಾಂತಿಮಂತಿ, ಅನಂತ ಚಂದ್ರರ ಕಾಂತಿ ಉಳ್ಳವಳಾಗಿದ್ದಾಳೆ ಲಕ್ಷ್ಮೀದೇವಿ. ಇಷ್ಟು ಹೇಳಿದ್ರೆ ಟೀಕಾರಾಯರಿಗೆ ಸಂತೋಷ ಆಗುವುದಿಲ್ಲ, ತೃಪ್ತಿ ಆಗುವುದಿಲ್ಲ. ಟೀಕಾರಾಯರು ಹೇಳ್ತಾರೆ ಮನುಷ್ಯ ದೃಷ್ಟಿರಪೇಕ್ಷಯ ಅಂತ ಹೇಳ್ತಾರೆ. ಹಾಗಾದ್ರೆ ಅವಳಿಗೆ ಎಷ್ಟಿದೆ ಪ್ರಕಾಶ ಅಂತಂದ್ರೆ ಚಂದ್ರನಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಪ್ರಕಾಶ ಇಂದ್ರನಿಗಿದೆ. ಯಾಕೆ? ಇಂದ್ರ ದೊಡ್ಡವ. ಇಂದ್ರನಿಗಿಂತಲೂ ಹೆಚ್ಚಿನ ಪ್ರಕಾಶ ಗರುಡಶೇಷ ರುದ್ರರಿಗಿದೆ. ಗರುಡಶೇಷ ರುದ್ರರಿಗಿಂತಲೂ ಹೆಚ್ಚಿನ ಪ್ರಕಾಶ ಬ್ರಹ್ಮ ವಾಯುದೇವರಿಗಿದೆ. ಬ್ರಹ್ಮ ವಾಯುದೇವರಿಗಿಂತಲೂ ಅನಂತ ಪಟ್ಟು ಹೆಚ್ಚಿನ ಪ್ರಕಾಶ ಲಕ್ಷ್ಮೀದೇವಿಗಿದೆ. ಹಾಗಾದ್ರೆ ಚಂದ್ರಾಮಂತ ಯಾಕೆ ಹೇಳಿದ್ರು ಅಂತಂದ್ರೆ ಚಂದ್ರನ ಬೆಳಕು ನಮ್ಮ ಕಣ್ಣಿಗೆ ಕಂಡಿದೆ. ಇಂದ್ರ ಅಥವಾ ಗರುಡದೇವರು, ಶೇಷದೇವರು, ವಾಯುದೇವರು, ಭಾರತೀ ಸರಸ್ವತಿ ಇವರ್ಯಾರ ಪ್ರಕಾಶ ನಮ್ಮ ಕಣ್ಣಿಗೆ ಕಂಡಿಲ್ಲ. ಆದ್ದರಿಂದಾಗಿ ಮನುಷ್ಯರಿಗೆ ಅವರ ಪ್ರಕಾಶವನ್ನು ದೃಷ್ಟಾಂತವಾಗಿ ಕೊಟ್ಟರೆ ಅರ್ಥವಾಗುವುದಿಲ್ಲ. ಆದ್ದರಿಂದಾಗಿ ಚಂದ್ರನ ದೃಷ್ಟಾಂತವನ್ನು ಕೊಟ್ಟರೆ ಸ್ವಲ್ಪ ಆದ್ರೂ ಅನಲೈಸ್ ಮಾಡಿಕೊಂಡು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ ಎನ್ನುವ ಕಾರಣಕ್ಕಾಗಿ ಚಂದ್ರಾಂ ಅಂತ ತಿಳಿಸಿಕೊಟ್ಟು. ಹಿರಣ್ಮಯೀಂ ಲಕ್ಷ್ಮೀಂ ಅಂತಹ ಅನಂತ ಸೂರ್ಯರ, ಅನಂತ ಚಂದ್ರರ ಪ್ರಕಾಶವುಳ್ಳ ಲಕ್ಷ್ಮೀದೇವಿಯನ್ನು ಹೇ ಜಾತವೇದ, ಜಾತಂ ಹುಟ್ಟಿದ ಪ್ರತಿಯೊಂದು ವಸ್ತುವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಅರ್ಥಾತ್ ಸರ್ವಜ್ಞನಾದ ಹೇ ನಾರಾಯಣ, ಮೇ ಆವಹ ನನ್ನ ಮನಸ್ಸಿನಲ್ಲಿ ತಂದಿರಿಸು, ನನ್ನ ಮನೆಯಲ್ಲಿ ತಂದಿರಿಸು, ಅವಳನ್ನು ಸ್ಥಿರವಾಗಿ ನನ್ನ ಮನೆಯಲ್ಲಿ ಕೂಡಿಸು ಎನ್ನುವ ಸುಂದರವಾದ ಪ್ರಾರ್ಥನೆ ಏನಿದೆ ಈ ಲಕ್ಷ್ಮೀ ಸೂಕ್ತದೊಳಗೆ, ಶ್ರೀ ಸೂಕ್ತದೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ಈ ಸೂಕ್ತಗಳು ನಮಗೆಲ್ಲ ಫ್ರೀಯಾಗಿ ಸಿಕ್ಕಂಥ ಸೂಕ್ತಗಳು. 8, 9, 10ನೇ ವರ್ಷಕ್ಕೆ ಎಲ್ಲ ನಮಗೆ ನಮ್ಮ ಹಿರಿಯರು ಪಾಠವನ್ನು ಹೇಳಿ ತಿಳಿಸಿ ತಯಾರು ಮಾಡಿಬಿಟ್ಟಿದ್ದಾರೆ. ಇವುಗಳನ್ನು ನಾವು ಚಿಂತನೆ ಮಾಡೋದು, ಪಾರಾಯಣ ಮಾಡೋದು, ಜಪ ಮಾಡುವುದು, ಆ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಲಕ್ಷ್ಮೀದೇವಿ ಅವಳು ಓಡಿ ಬಂದು ನಮ್ಮ ಮನೆಯೊಳಗೆ ವಿರಾಜಮಾನಳಾಗ್ತಾಳೆ. ಯಾರ ಮನೆಯೊಳಗೆ ಬರ್ತಾಳೆ ಲಕ್ಷ್ಮೀದೇವಿ? ಇವತ್ತು ನಾವೇ ಇಂಡಿವಿಜುವಲ್ ಆಗಿ ನಾವು ವಿಚಾರವನ್ನು ಮಾಡ್ತೇವೆ. ಒಂದು ಊರಿಗೆ ಹೋಗಿದ್ದೇವೆ ಅಂತಂದ್ರೆ ಯಾರ ಮನೆಗೆ ಹೋಗಬೇಕು? 10 ಜನ ಬಳಗದವ್ರು ಇರ್ತಾರೆ, 10 ಜನ ಬೇಕಾದವ್ರು ಇರ್ತಾರೆ. ಯಾರ ಮನೆಗೆ ಹೋಗಬೇಕು ಅಂತ ನಾವು ಒಂದು ಲೀಸ್ಟ್ ಔಟ್ ಮಾಡ್ತೇವೆ. ಹಾಗಾದ್ರೆ ಕೊನೆಗೆ ಡಿಸೈಡ್ ಎಲ್ಲಿ ಮಾಡ್ತೇವೆ ಅಂತಂದ್ರೆ ನನಗೆ ಎಲ್ಲಿ ಅನುಕೂಲವಿದೆ ಅಂದ್ರೆ ಯಾರಿಗೆ ತೆಳಕ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಮೇಲೆ ಕೊಡ್ಲಿಕ್ಕೆ ವ್ಯವಸ್ಥೆ ಇರಬೇಕು. ದೊಡ್ಡ ಕಟ್ಟುನಿಟ್ಟು ಆಚಾರ ಮನೆಗೆ ಹೋಗಿ ಅವ್ರು ತೆಳಕ್ ಕುಡಿಸಿದ್ರೆ ಏನು ಮಾಡ್ಬೇಕು? ಅಲ್ಲೆಲ್ಲ ಬಗೆಹರಿಯೋದಿಲ್ಲ. ಯಾರು ಬಾವಿ, ಬೋರು, ಮಡಿ ಸ್ನಾನ ಮಾಡೋರು ಇರ್ತಾರೆ, ಅವು ಯಾವುದೋ 5 ಸ್ಟಾರ್ ಇದ್ದಂಥ ಭಾರಿ ಪಾಶ್ ಮನೆಗೆ ಹೋಗ್ಬಿಟ್ರೆ ಉಪಯೋಗ ಇಲ್ಲ, ಅಲ್ಲಿ ಮಡಿಗೆ ಅನುಕೂಲವಾಗಬೇಕು. ಅಂದರೆ ಯಾವುದೇ ವ್ಯಕ್ತಿ ತಾನು ಎಲ್ಲಿಗೆ ಹೋಗಬೇಕಾದರೂ ತನಗೆ ಅನುಕೂಲವೆಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ಸೆಟ್ ಮಾಡಿಕೊಂಡು ಹಾಗಾದರೆ ಇವ್ರ ಮನೆಗೆ ಹೋಗೋದ್ರಿಂದ ನನ್ನ ಜಪ ಪಾರಾಯಣನೋ ಅಥವಾ ನನ್ನ ಕೆಲಸನೋ, ಯಾರೋ 2 ಕೂಟು ಕೂಡಿಸೋರು ಇರ್ತಾರೆ ಅವ್ರ ಮನೆ ಸಿಸ್ಟಮು. ಇವು 8 ಗಂಟೆಗೆ ಆಫೀಸ್ಗೆ ಹೋಗ್ಬೇಕಾಗಿರ್ತದೆ, ಅವ್ರ ಮನೆಗೆ ಹೋಗಿ ಉಪಯೋಗವಿಲ್ಲ. ಹಾಗಾದರೆ ಎಲ್ಲಿ ಬೇಗ ಊಟವಾಗುತ್ತೆ ಅಲ್ಲಿ ಹೋಗ್ತಾನೆ,
ಹೀಗೆ ಹೋಗ್ತಾರಲ್ಲ, ಹಾಗೆ ಲಕ್ಷ್ಮೀ ದೇವಿ ಒಂದು ಪ್ಲಾನ್ ಮಾಡ್ತಾಳೆ, ಯಾರ ಮನೆಗೆ ನಾನು ಹೋಗಬೇಕು. ಹಾಗಾದ್ರೆ ಯಾರ ಮನೆಗೆ ಬರ್ತಾಳೆ ಲಕ್ಷ್ಮೀ ದೇವಿ? ಎಲ್ಲಿ ಸೌಮಾಂಗಲ್ಯ ದ್ರವ್ಯಗಳು ತುಂಬಿಕೊಂಡಿವೆ ಅಲ್ಲಿ ಲಕ್ಷ್ಮೀ ದೇವಿ ಬರ್ತಾಳೆ. ಮೊಟ್ಟ ಮೊದಲನೇದು ತಿಳಿದುಕೊಳ್ಳೋದೆ, ಹಣದೊಳಗೆ ಲಕ್ಷ್ಮೀ ದೇವಿ ಇರ್ತಾಳೆ. ಈಗ ಹಣ ಎಲ್ಲಿದೆ? ಮ್ಯಾಕ್ಸಿಮಮ್ ಬ್ಯಾಂಕಿನೊಳಗಿದೆ. ಬಂಗಾರದೊಳಗೆ ಲಕ್ಷ್ಮೀ ದೇವಿ ಇದ್ದಾಳೆ, ಅವು ಲಾಕರ್ನಾಗ ಹೋಗಿವೆ. ಇನ್ನು ಉಳಿದ ಅನೇಕ ಸೌಮಾಂಗಲ್ಯ ದ್ರವ್ಯದೊಳಗೆ ಲಕ್ಷ್ಮೀ ದೇವಿ ಇದ್ದಾಳೆ, ಅವು ಸಾವಕಾಶ ಮನೆಯಿಂದ ಮರೆಮಾಚಿ ಹೋಗ್ತಾ ಇವೆ. ಹಾಗಾದ್ರೆ ಏನಾಯ್ತು ಅಂತಂದ್ರೆ, ಪ್ರತಿ 3 ತಿಂಗಳಿಗೊಮ್ಮೆ ಬರುತ್ತೆ ಕರ್ನಾಟಕ ಬ್ಯಾಂಕು ನಿವ್ವಳ ಲಾಭ ಪಡೆಯಿತು, ಕಾರ್ಪೊರೇಷನ್ ಬ್ಯಾಂಕಿಗೆ ಇಷ್ಟು ಲಾಭವಾಯಿತು. ಯಾಕೆ ಅಂತಂದ್ರೆ ನಮ್ಮ ಮನೆಯೊಳಗಿರುವ ಲಕ್ಷ್ಮೀ ದೇವಿಯನ್ನೆಲ್ಲ ಒಯ್ದು ಅಲ್ಲಿಟ್ಟದ್ದಕ್ಕಾಗಿ ಅವರಿಗೆ ಲಾಭ ಆಗ್ಲಿಕ್ಕತ್ತದ. ಈಗ ನಮ್ಮ ಅವಸ್ಥೆ ಏನಿದೆ? ಹಾಗಾದ್ರೆ ಲಕ್ಷ್ಮೀ ದೇವಿ ಎಲ್ಲಿ ಇರುವುದಿಲ್ಲ, ಎಲ್ಲಿ ಪ್ಲಾಸ್ಟಿಕ್ ಮೊದಲಾದ ವಸ್ತುಗಳಿವೆ ಅಲ್ಲಿ ಇರೋದಿಲ್ಲ. ನಮ್ಮ ಮನೆಗೆ ಏನದ, ಆ ಹಾಲಿನ ಪ್ಯಾಕೆಟು ಅದನ್ನು ಕಟ್ ಮಾಡಿ ತೊಳೆದು ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಗೊತ್ತಿಲ್ಲ, ನನಗೆ ಇನ್ನೂ ಅರ್ಥ ಆಗಿಲ್ಲ ಅದು. ಅವು ಕರಿ ಚೀಲಗಳನ್ನು ಅವನು ಹಾಗೆ ಬಿಟ್ಟಿರ್ತಾನೆ. ಫ್ರಿಜ್ಜು, AC, TV, ಕುರ್ಚಿ, ಸೋಫಾ ಮೊದಲು ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಪರಿಪೂರ್ಣಿ, ಮೊಬೈಲ್ನಿಂದ ಹಿಡಿದು ಚಸ್ಮಾದಿಂದ ಹಿಡಿದು. ಅವಳಂತಾನೆ ಮತ್ತೆ ಈ ಪ್ಲಾಸ್ಟಿಕ್ಗಳು ನಾನು ಇರೋದೇ ಇಲ್ಲ, ಆಮೇಲೆ ನನಗೆ ಅನುಕೂಲವಾಗದ ಮನೆಗಳೇ ಇದ್ದಾಗ ನಾನು ಅಲ್ಲಿ ಯಾಕೆ ಹೋಗಲಿ? ಯಾರ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂದರೆ, ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಕಸ ತೆಗೆದು ಥಳಿ ಹಾಕಿ ರಂಗೋಲಿ ಹಾಕಿ ಯಾರು ಸೂರ್ಯನನ್ನು ವೆಲ್ಕಮ್ ಮಾಡ್ತಾರೆ, ಸ್ವಾಗತವನ್ನು ಮಾಡ್ತಾರೆ, ಅಂಥವರ ಜೊತೆಗೆ ಲಕ್ಷ್ಮೀ ದೇವಿಯು ಸೂರ್ಯನ ಜೊತೆಗೆ ಒಳಗೆ ಬರ್ತಾಳೆ. ಇವತ್ತು 8 ಗಂಟೆ ಆದರೂ ನಮಗೆ ಈ ದೊಡ್ಡ ಅಪಾರ್ಟ್ಮೆಂಟ್ದೊಳಗಂದ್ರೂ ಥಳಿ ರಂಗೋಲಿ ಆಪ್ಷನ್ನೇ ಇಲ್ಲ. ಅದರ ಜೊತೆಗೆ ಇನ್ನೊಂದು ಸಮಸ್ಯೆ, ಬಾಜುಕಿನವ್ರು ಏನು ತಿಳ್ಕೊತಾರೋ ಏನೋ, ಇದೊಂದು ದೊಡ್ಡ ಸಮಸ್ಯೆ. ಈ ತರಹದ ಸಮಸ್ಯೆಗಳೊಳಗೆ ಸಿಕ್ಕು ಬಿದ್ದಾಗ ಲಕ್ಷ್ಮೀ ದೇವಿ ಎಲ್ಲಿ ಹಿಗ್ಗಿನಿಂದ ಬರಬೇಕು? ಹಾಗಾಗಿ ಮನೆಯೊಳಗೆ ಲಕ್ಷ್ಮೀ ದೇವಿ ಇರುವುದಕ್ಕೆ ಬೇಕಾದ ಏನೆಲ್ಲ ವಾತಾವರಣಗಳಿವೆ ಆ ಎಲ್ಲ ವಾತಾವರಣಗಳನ್ನು ಚೆನ್ನಾಗಿ ನಿರ್ಮಾಣವನ್ನು ಮಾಡಿಕೊಂಡಾಗ ಆಗ ಲಕ್ಷ್ಮೀ ದೇವಿ ವಿಚಾರ ಮಾಡ್ತಾಳೆ, ಓ ಹಾಗಾದರೆ ನನ್ನ ಪಾರಾಯಣವಾಗತ್ತೆ, ನನ್ನ ಜಪವಾಗತ್ತೆ, ನನಗಾಗಿ ಅನ್ನದಾನವಾಗತ್ತೆ, ನನಗಾಗಿ ಯಜ್ಞದಾನಗಳಾಗ್ತಾ ಇವೆ, ನನಗಾಗಿ ಇಷ್ಟೆಲ್ಲ ಅನುಕೂಲಗಳಿವೆ, ಹಾಗಾದರೆ ನಾನು ಓಡಿ ಬರ್ತೇನೆ ಅಂತ ವಿಚಾರವನ್ನು ಮಾಡಿ ಲಕ್ಷ್ಮೀ ದೇವಿ ಬರುವುದಕ್ಕೆ ಮನಸ್ಸು ಮಾಡ್ತಾಳೆ. ಆಗ ಜಾತವೇದ ಸರ್ವಜ್ಞನಾದ ಯಾರ್ಯಾರ ಮನೆಯೊಳಗೆ ಯಾರ್ಯಾರ ಮನಸ್ಸಿನೊಳಗೆ ಏನೆಲ್ಲ ಕಾರ್ಯಕ್ರಮಗಳಾಗತ್ತೆ, ವಿಚಾರಗಳಾಗತ್ತೆ ಎಲ್ಲವನ್ನು ತಿಳಿದ ನಾರಾಯಣ ಮೇ ಆವಹ, ನಾನು ಲಕ್ಷ್ಮೀದೇವಿ ಇರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ನನ್ನ ಮನೆಯಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನನ್ನು ತಂದು ನನ್ನ ಮನೆಯಲ್ಲಿ ತಂದು ಲಕ್ಷ್ಮೀದೇವಿಯನ್ನು ಸ್ಥಿರವಾಗಿ ನಿಲ್ಲಿಸು ಎನ್ನುವ ಪ್ರಾರ್ಥನೆ ಮೊದಲನೇ ಮಂತ್ರದೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಅದಾದ ಮೇಲೆ 2ನೇ ಮಂತ್ರ, ತಾಂ ಆವಹ ಜಾತವೇದ ಲಕ್ಷ್ಮೀರ್ ಮನಪಗಾಮಿನಿ. ಎಂಥ ಲಕ್ಷ್ಮಿ ಬರಬೇಕು? ಅರ್ಶಿನ ಕುಂಕುಮಕ್ಕೆ ಬಂದರು, ಹಚ್ಚಿಕೊಂಡ್ರು, ಹೋದರು, ಉಪಯೋಗ ಇಲ್ಲ. ಲಕ್ಷ್ಮೀ ದೇವಿನೂ ಬಂದು ವರಮಹಾಲಕ್ಷ್ಮಿ ಅಥವಾ ಇನ್ನೊಂದು ದೊಡ್ಡ ದಿನ, ಇನ್ನೊಂದು ಹಬ್ಬದ ದಿನ, ಹರಿದಿನ ನಾವು ಕರೆದೆವು, ಬಂದ್ಲು, ನಮ್ಮಿಂದ ಪೂಜೆ ಮಾಡಿಸ್ಕೊಂಡು ವಿಸರ್ಜನೆ ಮಾಡಿದ್ದು, ಹೋಗಮ್ಮ ಅಂತಂದೆ, ಅವ್ನು ಎದ್ದು ಓಡಿ ಹೋಗ್ಬಿಟ್ಲು, ಉಪಯೋಗ ಏನು ಬಂತು? ಹಾಗಾದರೆ ಎಂಥ ಲಕ್ಷ್ಮೀ ದೇವಿಯನ್ನು, ಹೇ ನಾರಾಯಣ ನಿನ್ನ ಜವಾಬ್ದಾರಿ ಇದು, ಎಂಥ ಲಕ್ಷ್ಮೀ ದೇವಿಯನ್ನು ನನ್ನ ಮನೆಯೊಳಗೆ ಆವಾಹನವನ್ನು ಮಾಡಬೇಕು ಅಂತಂದರೆ ಅನಪಗಾಮಿನಿ, ಎಂದೆಂದಿಗೂ ಕೂಡ ನನ್ನ ಮನೆಯನ್ನು ಬಿಟ್ಟು ನನ್ನ ಮನಸ್ಸನ್ನು ಬಿಟ್ಟು ಹೋಗದಿರುವಂತೆ ಲಕ್ಷ್ಮೀ ದೇವಿಯನ್ನು ಗಟ್ಟಿಯಾಗಿ ಸ್ಥಿರವಾಗಿ ನನ್ನಲ್ಲಿ ನಿಲ್ಲಿಸು. ಇದು ವೇದ ಪುರುಷ ಮಾಡುವ ದಿವ್ಯವಾಗಿರ್ತಕ್ಕಂಥ ಪ್ರಾರ್ಥನೆ, ನಮಗಾಗಿ ಕೊಡುವ ಪ್ರಾರ್ಥನೆ. ಇದನ್ನೇ ದಾಸರಾಯರು ಒಂದು ಹಾಡಿನೊಳಗೆ ಹೇಳ್ತಾಳೆ, ಬಾರೆ ನಮ್ಮನಿ ತನಕ ಅಥವಾ ನಮ್ಮನಿ ಒಳಗ. ನಮ್ಮನಿ ತನಕ ಅಂದ್ರೆ ಬಾರ್ಡರ್ ಆಗುತ್ತೆ ಹೊಸ್ತಲಿನವರಿಗೆ, ನಮ್ಮನಿ ಒಳಗ ಭಾಗ್ಯದ ದೇವಿ, ಭಾಗ್ಯವನ್ನು ಕೊಡುವ, ಸೌಭಾಗ್ಯವನ್ನು ಕೊಡುವ ಹೇ ತಾಯಿ ಲಕ್ಷ್ಮೀದೇವಿ, ನೀನು ನಮ್ಮ ಮನೆಗೆ ಬಾ. ಎಲ್ಲಿಂದ ಬರಬೇಕು ನಮ್ಮ ಮನೆಗೆ ಬಾ ಅಂತಂದ್ರೆ, ಮಮ ಯೋನಿ ರಪ್ಸ್ವ ಅಂತಃ ಸಮುದ್ರೆ, ನಾನು ಎಲ್ಲಿರ್ತೇನೆ ಅಂತಂದ್ರೆ ಕ್ಷೀರಸಾಗರದೊಳಗೆ ನಾನು ಇರುವವಳು, ಕ್ಷೀರಸಾಗರದೊಳಗೆ ನಾನಿರೋಳು. ಆ ಕ್ಷೀರಸಾಗರದೊಳಗೂ ನಾರಾಯಣ, ಆ ನಾರಾಯಣನ ಹೃದಯ ಕಮಲ ಮಧ್ಯವಾಸಿನಿಯಾಗಿ ವಕ್ಷಸ್ಥಳದೊಳಗೆ ನಾನು ಇರುವಂಥವಳು, ಅಂಥವಳು ನಾನು ಇಲ್ಲಿ ಬರಬೇಕು. ಇದು ಬಹಳ ದೊಡ್ಡ ಹೊಣೆಗಾರಿಕೆ.
ಲಕ್ಷ್ಮೀದೇವಿ ಬಹಳ ಕರುಣೆಯನ್ನು ಮಾಡಬೇಕು. ಈಗ ಸುಮ್ಮನೆ ಹೇಳ್ತೇನೆ, ಜಸ್ಟ್ ನಾವೊಂದು ವಾರ್ಡ್ ಮೆಂಬರ್ ಆಗೀನಿ ಅಥವಾ MLA ಆಗೀನಿ, MP ಆಗೀನಿ ಅಂತಂದರೆ ಯಾರ ಮನೆಗೆ ಹೋಗಬೇಕು ಅಂತ ವಿಚಾರ ಮಾಡ್ತೇನೆ. ಅಂದರೆ ಯಾರು VIP ಇದ್ದಾರೆ, ಯಾರು ಭಾರಿ ಇದ್ದಾರೆ. ನಮ್ಮ ಮನೆಗೆ ನರೇಂದ್ರ ಮೋದಿಜಿಯವ್ರು ಬರ್ತಾರ? ಏನು ಲಗ ಹೊಡೆದು ಬರುವುದಿಲ್ಲ. ರಾಷ್ಟ್ರಪತಿಗಳು ಬರ್ತಾರ? ಸರ್ವತಾ ಬರುವುದಿಲ್ಲ. ಅಂದರೆ ಇಂಥ ಮೋದಿಜಿ ಅಂತಾರೆ, ಮೋದಿಜಿ ಅಲ್ಲ, ಅನಂತ ಬ್ರಹ್ಮದೇವರಿಗೆ ನಿಯಾಮಕಳಾದವಳು ಲಕ್ಷ್ಮೀದೇವಿ ನನ್ನ ಮನೆಗೆ ಬಂದವ್ರು ಓಡಕ್ಕೆ ಬರ್ತಾಳೆ ಅವಳು. ಕ್ಷೀರಸಾಗರ ವಾಸಿಯಾದ, ದೇವರ ಮಡದಿಯಾದ ಅನಂತ ಬ್ರಹ್ಮ ಅನಂತ ರುದ್ರರನ್ನು ನಿಯಮನವನ್ನು ಮಾಡುವ, ಜಗತ್ತಿನೊಳಗೆ ಸ್ತ್ರೀ ವರ್ಗದೊಳಗೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರುವ, ಪುರುಷ ವರ್ಗ ಸ್ತ್ರೀ ವರ್ಗ ಇಬ್ಬರನ್ನು ಇಟ್ಟುಕೊಂಡ್ರೆ 2ನೇ ಸ್ಥಾನದಲ್ಲಿರುವ ಲಕ್ಷ್ಮೀದೇವಿ ನಮ್ಮಂಥ ದರಿದ್ರ ಮನೆಗೆ ಏನು ಬರ್ತಾಳೆ ಅವಳು? ಸರ್ವಥಾ ಬರುವುದಿಲ್ಲ. ಆದರೆ ಬರ್ತಾಳೆ, ಬರಬೇಕು ಅಂತಂದರೆ ಆ ಭಕ್ತಿಯನ್ನು, ಆ ನಿಷ್ಕಲ್ಮಶತೆಯನ್ನು, ಆ ಲಕ್ಷ್ಮೀದೇವಿಯ ಗುಣಗಳ ಜ್ಞಾನವನ್ನು, ಸ್ವಯಂ ಗುಣವಂತಿಕೆಗಳನ್ನು, ಇವುಗಳನ್ನು ಗಮನಿಸಿಯೇ ಹಾಗಾದರೆ ನಾನು ಕರುಣೆ ಮಾಡ್ತೇನೆ, ಅವಶ್ಯವಾಗಿ ನಾನು ಬರ್ತೇನೆ ಅಂತ ಓಡಿ ಬರ್ತಾಳೆ. ಬಂದು ಸ್ಥಿರವಾಗಿ ನಿಲ್ಲುವಂತೆ ತಾನು ಇರ್ತಾಳೆ ಎಂಬುದಾಗಿ ತಿಳಿಸಿಕೊಡ್ತಾಳೆ. ಆದ್ದರಿಂದಾಗಿ ಆ ಲಕ್ಷ್ಮೀದೇವಿಯ ಬಗ್ಗೆ ಅವಳನ್ನು ಕರಿಬೇಕು, ಅವಳನ್ನು ಕೂಡಿಸಬೇಕು, ಅವಳ ಆರಾಧನೆ ಆಗಬೇಕು, ಅವಳ ಗುಣಗಳ ಜ್ಞಾನವಾಗಬೇಕು ಅಂತಂದರೆ ಇದು ಬಹಳ ದೊಡ್ಡದಾದ ಜವಾಬ್ದಾರಿಯ ಕೆಲಸವಾಗಿದೆ. ಇವತ್ತಿನ ಇನ್ನೊಂದು ದೊಡ್ಡ ಸಮಸ್ಯೆ, ಲಕ್ಷ್ಮೀದೇವಿಯಲ್ಲಿ ಏನು ಗುಣಗಳಿವೆ ಅಂತ ತಿಳಿಯೋದು ಬೇಡ. ಇವತ್ತು ಗುಣಗಳ ಜ್ಞಾನ ಅನ್ನೋದು ಈಗಿನ ಜನ್ರೇಷನ್ ಹುಡುಗರಿಗಂತೂ ಇಲ್ಲವೇ ಇಲ್ಲ. ಗುಣಗಳಂದ್ರೆ ಏನು, ಗುಣಗಳ ಮಹಿಮೆ ಏನು, ಗುಣಗಳಿದ್ರೆ ಏನು ಲಾಭವಿದೆ ಗೊತ್ತೇ ಇಲ್ಲ. ಯಾಕೆಂತಂದರೆ ಯಾರೂ ಈಗಿನ ಯುವಕರು ಭಾಗವತ, ಮಹಾಭಾರತ, ರಾಮಾಯಣದ ಉಪನ್ಯಾಸಗಳಲ್ಲಿ, ಪಾಠಗಳಲ್ಲಿ ಭಾಗವಹಿಸುವುದಿಲ್ಲ. ಮನೆಯೊಳಗೆ ನೀನು ಸಹನೆಯಿಂದ ಇರು, ದಯಾ ಮಾಡು, ಕ್ಷಮ ಮಾಡು ಅಂತ ಯಾರು ಹೇಳೋದಿಲ್ಲ. ಒಂದು ಯಾಕೆ ಹೊಡಿಸ್ಕೊಂಡು ಬಂದು ಇನ್ನೊಂದು 2 ಹೊಡೆದು ಬಾ ಅಂತ ಹೇಳ್ತಾರೆ. ಸ್ಕೂಲ್ನೊಳಗೆ ಮಗ ಏನಾದರೂ ಹೊಡಿಸ್ಕೊಂಡು ಬಂದ ಅಂತಂದರೆ ಹೊಡಿಸ್ಕೊಂಡು ಬರ್ತೇನೆ, ಹೋಗಿ ಇನ್ನೊಂದು 2 ಕೊಟ್ಟು ಬರಬೇಕಿಲ್ಲ ಅಂತ ತಿರುಗಿ ಹೇಳಿ ಗುಣಗಳ ಬಗ್ಗೆ ಹೇಳುವುದಿಲ್ಲವೇ ಹೊರತು ತಿರುಗಿ ಅವರನ್ನು ಅಗ್ರೆಸಿವ್ ಆಗಿ ಮಾಡುವಂತೆ ಮಾಡ್ತಾರೆ. ಹಾಗಾದರೂ ಉಪಯೋಗವಿಲ್ಲ. ಗುಣಗಳು ಇರಬೇಕು, ನನ್ನ ಗುಣಗಳ ಜ್ಞಾನವಿರಬೇಕು. ಜಗತ್ತಿನಲ್ಲಿ ಗುಣಗಳ ಜ್ಞಾನವಿದ್ದಾಗ ಆಗ ಲಕ್ಷ್ಮೀದೇವಿಯಲ್ಲಿ ಗುಣಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಎಷ್ಟು ದಯೆ ಮಾಡಿದ್ದಾಳೆ, ಎಷ್ಟು ಕ್ಷಮೆ ಮಾಡಿದ್ದಾಳೆ, ಎಷ್ಟು ವ್ಯಾಪ್ತವಾದ ರೂಪವಿದೆ, ನಮ್ಮೆಲ್ಲ ಜೀವರಾಶಿಗಳಲ್ಲಿ ಅಂತಸ್ತಿತ್ವ ಪ್ರೇರಕಳಾಗಿದ್ದಾಳೆ, ಇತ್ಯಾದಿ ಇತ್ಯಾದಿಯಾದ ಗುಣಗಳ ಜ್ಞಾನದೊಂದಿಗೆ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯವಿದೆ. ಅದನ್ನು ನಾವು ಅನುಭವಿಸ್ತೇವೆ. ಕೈಯೊಳಗೆ 100 ರೂಪಾಯಿ ಕೊಡಲಿ, 1000 ರೂಪಾಯಿ ಕೊಡಲಿ, ಭಾಳ ಸಂತೋಷ ಆಗುವುದಿಲ್ಲ, ಭಾಳ ಸಂತೋಷ ಆಗುವುದಿಲ್ಲ. ಮನಪೂರ್ವಕ ಸಂತೋಷ, ಸಂತೃಪ್ತಿ ಏನಿದೆ, ಭಾಳ ಚಂದ ಇದ್ದೀರಿ ನೋಡ್ರಿ. ಎಷ್ಟು ಚೆನ್ನಾಗಿ ಉಪನ್ಯಾಸ ಇತ್ತು, ಎಷ್ಟು ಸಮಯಕ್ಕೆ ಇರೆಯಾಗಿತ್ತು, ಎಷ್ಟು ಚೆನ್ನಾಗಿ ರುಚಿಬದ್ಧವಾದ ಊಟವಾಗಿತ್ತು, ಎಷ್ಟು ಸರಿಯಾದ ಸಮಯ ಮೇಂಟೈನ್ ಆಯಿತು. ಈ ರೀತಿಯಾದ ಗುಣಗಳನ್ನು ನಾವು ಎತ್ತಿ ತೋರಿಸಿದಾಗ ಏನು ತೃಪ್ತಿ ಆಗತ್ತೆ, ಮೇಲೆ ಏನು ಕೊಟ್ಟರೂ ಕೂಡ ತೃಪ್ತಿ ಆಗುವುದಿಲ್ಲ. ಆ ಗುಣವಂತಿಕೆಗೆ ಇನ್ನೂ ಕೂಡ ತುಂಬ ಬೆಲೆ ಇದೆ. ಅಂದಮೇಲೆ ಇನ್ನೊಂದು ಇದರ ಜೊತೆಗೆ ಎಲ್ಲಿ ಗುಣಗಳ ಜ್ಞಾನವಾಗತ್ತೆ ಅಲ್ಲಿ ರಿಯಾಕ್ಟ್ ಭಾರೀಯಾಗಿರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಾನೆ, 10 ಜನರ ಮುಂದೆ ಇವನು ಎಷ್ಟು ದಾನ ಮಾಡ್ತಾನಪ್ಪ, ಭಾರಿ ದಾನಿಯಾಗಿದ್ದಾನೆ ಅಂತ ಹೇಳಿಬಿಟ್ಟರೆ, ಅವನ ಗುಣವನ್ನು ನಾವು ಮೆಚ್ಚಿಬಿಟ್ಟರೆ, ತನಗೆ ಕಷ್ಟವಿದ್ದರೂ 1 ರೂಪಾಯಿ ಆದರೂ ಎತ್ತಿ ದಾನ ಮಾಡಬೇಕಾಗತ್ತೆ. ಯಾಕೆ? ಗುಣವನ್ನು ಗುರುತಿಸುವವರೇ ಇಲ್ಲ. ಗುರುತಿಸಿದ ಗುಣವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡಬೇಕಾಗತ್ತೆ. ಇದು ಇವತ್ತಿನ ಕಾಲವಾದರೆ ಗುಣವಂತರಾದ ಲಕ್ಷ್ಮೀದೇವಿಯಲ್ಲಿ ನಾವು ಗುಣಗಳನ್ನು ಗುರುತಿಸಿದಾಗ ಆ ಗುಣಗಳಿಂದ ಲಕ್ಷ್ಮೀದೇವಿ ನಮ್ಮಲ್ಲೇ ಅಭಿವ್ಯಕ್ತಳಾಗ್ತಾಳೆ. ಯಾಕೆ ಅಂತಂದರೆ ಬಿಂಬ ಲಕ್ಷ್ಮೀದೇವಿ ಅಂದಮೇಲೆ ನಮ್ಮ ಗುಣಗಳಿಗೂ ಬಿಂಬ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಗುಣಗಳ ಪ್ರತಿಬಿಂಬಭೂತವಾದ ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾಗಬೇಕು, ಆಗಲೇಬೇಕು. ಅದಕ್ಕಾಗಿ ಲಕ್ಷ್ಮೀದೇವಿಯ ಚಿಂತನೆ ಇದು ಅತ್ಯಂತ ಅನಿವಾರ್ಯ ಎಂಬುದಾಗಿ ತಿಳಿಸ್ತಾರೆ. ಇಷ್ಟಾದ ಮೇಲೆ ಆ ಲಕ್ಷ್ಮೀದೇವಿಯ ಮಹಿಮೆಯನ್ನು ಎಷ್ಟು ಹೇಳಿದ್ರು ಸಾಲುವುದಿಲ್ಲ. ಇನ್ನು ಲಕ್ಷ್ಮೀದೇವಿಯಲ್ಲಿ ಬೇಡಬೇಕು. ಬೇಡುವುದಕ್ಕಾಗಿ ನಾವು ಬಂದವರು. ಯಾಕೆಂದರೆ ನಮಗೆ ಗೊತ್ತಿದ್ದೇ ಬೇಡುವುದು, ಬೇರೆ ಇನ್ನೇನು ಗೊತ್ತಿಲ್ಲ. ಹಾಗಾದರೆ ಬೇಡಲಿಕ್ಕೆ ಬಂದಾಗ ಏನು ಬೇಡಲಿಕ್ಕೆ ಸಾಧ್ಯವಿದೆ ಲಕ್ಷ್ಮೀದೇವಿಯಲ್ಲಿ? ವಿದ್ಯಾಪ್ರಸನ್ನ ತೀರ್ಥರು ನಾನು ಯಾವಾಗಲೂ ಹೇಳುವ ಹಾಡು, ಭಾಳ ಸುಂದರವಾದ ಹಾಡು. ವ್ಯಾಸರಾಜರ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥರು ಬಹಳ ಸುಂದರವಾಗಿ ಮಾಡಿದ್ದಾರೆ. ಬೇಡನೆಂದರೆ ನೀಡುವ ದೊರೆ ನೀ, ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ
ನೀಡಿದ ಭಾಗ್ಯಕ್ಕೆ ಕೇಡು ತರದೆ ಕಾಪಾಡಬೇಕೆಲು ಪ್ರೌಢ ಪ್ರಸನ್ನನೆ ಕೊಟ್ಟ ಭಾಗ್ಯವೇ ಸಾಕು. ಇದು ನಮ್ಮೆಲ್ಲರ ಅನುಭವಕ್ಕೂ ಇರುವಂಥ ಮಾತು. ಊಟಕ್ಕೆ ಕೂತಿರ್ತೇವೆ, ಪಾಪ ಒಬ್ಬನು ಹೋಳಿಗೆ ಬೇಡ ಅಂತಿರ್ತಾನೆ, ಅವನು ಇನ್ನೊಂದು ಹೋಳಿಗೆ ಹಾಕಿ ಹೋಗ್ತಾರೆ. ಒಬ್ಬನು ತಿನ್ನೋನಿರ್ತಾನೆ, ಪಾಪ ಹಸಿವೆ ಆಗಿರ್ತದೆ, ತಿಂದು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇರ್ತದೆ, ಅವನ ಅಪೇಕ್ಷೆ ಪಡ್ತಿರ್ತಾನೆ, ಅವನ ಕಡೆ ನೋಡೋದೇ ಇಲ್ಲ, ಬೈಪಾಸ್ ಆಗಿ ಹೋಗ್ಬಿಡ್ತಾರೆ. ಯಾಕೆಂತಂದ್ರೆ ಬೇಡ ಅಂತಂದರೆ ಅಲ್ಲಿ ಒಂದು ಎಕ್ಸ್ಟ್ರಾ ಸಿಗುವುದು ಇದು ನಿಶ್ಚಿತ. ಹಾಗೇನೆ ದೇವರಲ್ಲೂ ಅಷ್ಟೇ, ನನಗೇನು ಬೇಡಪ್ಪ, ನಿನ್ನ ಸಂತೃಪ್ತಿ ಆಗಲಿ, ನನಗೇನು ಬೇಡ, ನಿನಗೆ ಸಂತೃಪ್ತಿ ಆಗಲಿ ಅಂದರೆ ದೇವರ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧ, ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧ. ಹಾಗಾಗಿ ಒಟ್ಟಾರೆಯಾಗಿ ದೇವರಲ್ಲಿ, ಲಕ್ಷ್ಮೀದೇವಿಯಲ್ಲಿ ಬೇಡೋದಲ್ಲ, ಅಲ್ಲ ಬೇಡಿದ್ರೆ ಕೊಡ್ತಾಳೋ ಇಲ್ಲೋ, ಅವಶ್ಯವಾಗಿ ಕೊಡ್ತಾಳೆ, ಅವಶ್ಯವಾಗಿ ಕೊಡ್ತಾಳೆ. ಹೆಂಗೆ ಕೊಡ್ತಾಳೆ ಅಂದರೆ ಭಾಳ ಚೆಂದಾಗಿ ಕೊಡ್ತಾಳೆ. ಈ ಮಾತು ನಾನು ಯಾವಾಗಲೂ ಹೇಳುವ ಮಾತು. ಲಕ್ಷ್ಮೀದೇವಿ ಮುಂದೆ ಬಂದಿದ್ದೇವೆ, ಅದರಿಂದಾಗಿ ನಾನು ಹೇಳ್ತೇನೆ. ಮನಿ ಬೇಕು ಅಂತ ಬೇಡ್ತೇವೆ. ಮನಿ ಕಟ್ಟುವ ವಯಸ್ಸು ಯಾವಾಗ? 20ನೇ ವರ್ಷಕ್ಕಂತೂ ಸಾಧ್ಯವಿಲ್ಲ. 40ರಿಂದ 60, 10, 15, 20 ವರ್ಷದೊಳಗೆ ಅವನು ಮನೆ ಕಟ್ಟಬೇಕು. ಹತ್ತಿ ಬೇಡಿ 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 48 ದಿವಸ, ಶುಕ್ರವಾರ, ಆ ವಾರ ಈ ವಾರ ಎಲ್ಲ ಸೇವೆ ಮಾಡಿದೆ. ಕೊನೆಗೆ ತಲೆ ಕೆಟ್ಟು ಹೋಗಿ ನಿನಗೇನು ಒಂದು 30-40 ಅಂದೆಲ್ಲ 60-120 ಒಳಗಾಗಲಿ ಡೂಪ್ಲೆಕ್ಸ್ ಕಟ್ಟಿಸಿ ಒಂದು ಭಾರಿ ಮನೆ ಕಟ್ಟಿಸಿ ಬಿಡ್ತಾಳೆ. ಹುರುಪಾಯ್ತು, ಉತ್ಸಾಹದೊಳಗೆ ಡೂಪ್ಲೆಕ್ಸ್ ಮನೆ ಭಾರಿ ಆಯಿತು, ಎಲ್ಲ ಆಯಿತು, ವಾಸ್ತುಶಾಂತಿ ಆಯಿತು, ಬಂದರು, ಸಂತೋಷಪಟ್ಟರು, ಹಿಗ್ಗಿದ್ರು, ಎಲ್ಲ ಆಯಿತು. ರಾತ್ರಿ ಮಲ್ಕೊಂಡ ಪಕ್ಕದಲ್ಲಿ ಎಬ್ಬಿಸಿ ಹೇಳ್ತಾರೆ, ಭಾಳ ಎಚ್ಚರ ತಪ್ಪಿ ಮಲಗಬೇಕಾದ ಅವಶ್ಯಕತೆ ಇಲ್ಲ, 1.5 ಕೋಟಿ ಲೋನ್ ಅದ. ಅದು ತಲೆ ತಿರುಗಿತ್ತು. ಹಾಗಾದ್ರೆ ಈಗ ಇನ್ನು ಕಟ್ಟಿದ್ದೆ 50-55ನೇ ವರ್ಷಕ್ಕೆ, ಇನ್ನು ಮತ್ತೆ ಮುಗಿಯೋದ್ರೊಳಗೆ 1.5 ಕೋಟಿ ಲೋನ್ ತೀರಿಸ್ಬೇಕಂದ್ರೆ ಏನು ಮಾಡಬೇಕು ಅಂತಂದ್ರೆ, ಈ ದೊಡ್ಡ ಮನೆಯೊಳಗೆ ಬಾಡಿಗೆ ಕೊಟ್ಟರೆ 1 ಲಕ್ಷ ಬರುತ್ತೆ. ಹಾಗಾದ್ರೆ ಇದನ್ನು ಬಾಡಿಗೆ ಕೊಟ್ಟ ತಾನು ಸಣ್ಣ ಮನೆಗೆ ಒಂದು 10,000 ಮನೆಯೊಳಗೆ ಶಿಫ್ಟ್ ಆದ. ಈ ಎಲ್ಲ ಲೋನ್ ಮುಗಿದು ಸ್ವಚ್ಛಾಗಿ ಫ್ರೆಶ್ ಆಗಲಿಕ್ಕೆ 20 ವರ್ಷ ಹಿಡಿತು. 75 ವರ್ಷ ಆಯ್ತು. ಮನಿ ಏನಾಯ್ತು ಕೊನೆಗೆ? ಆಗ 20 ವರ್ಷದ ಹಳೆ ಮನಿ ಸಿಕ್ತು ಮೊದಲನೇದು. ಅದರೊಳಗೆ ಏನೋ ಸಮಾಧಾನ, ಸ್ವಲ್ಪ ಪೇಂಟಿಂಗ್ ಗಿಂಟಿಂಗ್ ಮಾಡಿ, ಸ್ವಲ್ಪ ಎಲ್ಲ ಮಾಡಿ ಸ್ವಚ್ಛ ಹೊಸದಂತ ಅನಿಸ್ಬೇಕಲ್ಲ, ಫೀಲ್ ಬರ್ಬೇಕಲ್ಲ, ಏನೋ ಮಾಡಿ ಒಳಗೋಗಿ ಬಾತ್ರೂಮ್ಗೆ ಹೋಗ್ಯಾನು ಇಲ್ಲ, ಕೈ ತಗೊಳ್ಳಿಕ್ಕೆ ದಪ್ಪಂತ ಜಾರಿ ಬಿದ್ದ, ಕಾಲು ಮುರಿತು. ಯಾಕೆಂತಂದ್ರೆ ಆಗೇನೋ ಗಟ್ಟಿ ವಯಸ್ಸು, ಭಾರಿ ಗ್ರನೆಟ್ಟು ಅದು ಇದೆಲ್ಲ ಭಾರಿ ಹಾಕ್ಸಿಬಿಟ್ಟಿದ್ದ. 75ನೇ ವರ್ಷಕ್ಕೆ ಆ ಗ್ರಿಪ್ ಬೇಕಲ್ಲ. ಇದೇನು ಇದು ಬದುಕಿದ್ರೆ, ಬದುಕಿಲ್ಲ ಕೃಷ್ಣಾರ್ಪಣ, ಬದುಕಿದ್ದಾಗ ಆ ತಲೆಗೆ ಬರುತ್ತೆ, ಹಳೆ ಮನಿನೇ ಚಲೋ ಇತ್ತಲ್ಲ, ಹೊಸ ಮನಿ ಯಾಕೆ ಕಟ್ಟಿಸಿಕೊಂಡೆ ನಾನು ಅಂತ ಹೇಳಿ. ಹಾಗಾಗಿ ಈ ತರಹದಿಂದ ಅಸ್ತವ್ಯಸ್ತಗಳನ್ನು ಮಾಡಿಬಿಡ್ತಾಳೆ ಲಕ್ಷ್ಮೀದೇವಿ. ಯಾಕೆಂತಂದ್ರೆ ಎಷ್ಟು ಬೇಡಿವಿ ಅಷ್ಟು ಕೊಟ್ಟು ಕೈ ತಗೊಂಡ್ಬಿಡ್ತಾಳೆ. ನನಗೊಬ್ಬ ಪರಿಚಯದವರು, ಮದ್ರಾಸಕ್ಕೆ ಹೋಗಿದ್ದೆ. ಆ ಮದ್ರಾಸದೊಳಗೆ ಈ TVS ಲೂನ ಇವತ್ತಿಗೂ ಅವಲ್ಲಿ ಹೆಚ್ಚು ಓಡಿಸ್ತಾರೆ. ಅವ್ರು ತಮ್ಮ ಮನೆಗೆ ಬರ್ರಿ ಆಚಾರ ಅಂತ ಕರ್ಕೊಂಡು ಹೊರಟರು. ಎಲ್ಲಿ ಮನೆ? ನಾನು ಇದ್ದಲ್ಲಿಂದ 20 ಕಿಲೋಮೀಟ್ರ್ ದೂರದಲ್ಲೇ ಅದ ಅವ್ರ ಮನೆ. ನನಗೆ ಮೊದಲನೇದು ಬೈಕ್ ಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ, ಕಾಲು ಹಿಡಿದು ಬಿಡ್ತಾವ. ಅಂತಂದ್ರೆ ಆ ಲೂನಾ ಅಂತಂದ್ರೆ ಅದು ಹಿಂದೋಗ್ದ ಕೂತ್ ಒಂದು 5-6 ಕಿಲೋಮೀಟ್ರ್ ಹೋಯ್ತು, ಸ್ವಲ್ಪ ಸುಸ್ತಾಯಿತು. ಕೊನೆಗೆ ಬಾಯಿ ತಪ್ಪಿ ಅಂದ್ಬಿಟ್ಟೆ, ಅಲ್ಲ ಮತ್ತು ಇಷ್ಟೆಲ್ಲ ಕೆಲಸ ಆಗಿಲ್ಲ ಸರ್, ಒಂದು ಸಣ್ಣ ಕಾರ್ ನೋಡಿದ್ರೆ ಚಲೋ ಆಗ್ತಿತ್ತಲ್ಲ ಅಂತಂದು. ಅವ್ರಂದ್ರೆ ಅವ್ರಿಗೆ ಭಾರಿ ಇನ್ಸಲ್ಟ್ ಆಗಿ, ಆಚಾರ ತಪ್ಪು ತಿಳ್ಕೊಬಾಡ್ರಿ, ನನ್ನ ಹತ್ರ 30 ಕಾರ್ಗಳವ ಅಂತ ಹೇಳಿದ್ರು. ಮತ್ತೆ ಏನ್ರಿ ಇದು ಲೋನ ಯಾಕೆ ಅಂದೆ ನಾನು. ಆ 30 ಕಾರ್ಗಳನ್ನ ನಾನು ಕಂಪ್ನಿ ಪರ್ಪಸ್ ಅಂದ್ರೆ ಬಿಸ್ನೆಸ್ ಪರ್ಪಸ್ಸಿಗೆ ಕೊಟ್ಟಿದ್ದೀನಿ ಕಂಪ್ನಿಗೆ, ನಾನು ಏನು ಬೇಕು ಇದ್ರ ಮೇಲೆ ಓಡಾಡ್ತೀನಿ ಅಂದ. ಅಂದರೆ ಯಾವುದೋ ಜನ್ಮದೊಳಗೆ ಏನೋ ಪ್ರಸಂಗದೊಳಗೆ ಕಾರ್ ಬೇಕಂತ ಬೇಡ, 30 ಕಾರ್ ಓನರ್ಶಿಪ್ ಕೊಟ್ಟ, ಆದರೆ ಅದರಲ್ಲಿ ಭೋಗ ಮಾಡಬೇಕಾದ ಸೌಭಾಗ್ಯ ಕೊಡಲಿಲ್ಲ. ಅಂದ್ರೆ ನಾವು ಏನು ಬೇಡ್ತೀವಿ ಅಷ್ಟೇ ಕೊಟ್ಟು ಕೈ ತಗೊಂಡ್ಬಿಡ್ತಾರೆ ದೇವತೆಗಳು. ಇದು ದೇವತೆಗಳಿಗೂ ಸಂಬಂಧ. ಹಾಗಾಗಿ ಬೇಡನೆಂದರೆ ನೀಡುವ ದೊರೆನಿ, ನನಗೇನು ಬೇಡ ಇಲ್ಲ, ನಾವು ಬೇಡದೆ ಇರ್ಲಿಕ್ಕೆ ಆಗಿಲ್ಲ, ಬೇಡ್ತೀವಿ ಅಂದ್ರೆ ಅದಕ್ಕೂ ದಾಸರು ಉಪಾಯವನ್ನು ಕೊಡ್ತಾರೆ. ಒಂದು ಪ್ರಾರ್ಥಿಸಲು 101 ಕೊಟ್ಟೆಯೋ ದೇವ ತಂದೆ ನಿನ್ನಯ ಕರುಣ ಎಂದೆಂದಿಗೂ ಮರೆಯ. ಒಂದು ಬೇಡಿದ್ರೆ 101 ಕೊಡ್ತಾನೆ. ಮತ್ತು ನಾವು ಈ 4th ಜನರೇಷನ್, ಹಾಗಾದ್ರೆ 101 ಬೇಡ್ಬಿಟ್ರೆ 1001 ಅಂದ್ರೆ ಮತ್ತೆ ಹಿಂದಿನ ಹಾಗೆ ಆಗತ್ತೆ. ಹಾಗಾದ್ರೆ ಏನು ಒಂದನ್ನು? ಭಕ್ತಿಯನ್ನು, ನಿರಂತರವಾದ ಭಕ್ತಿಯನ್ನು, ಪರಿಶುದ್ಧವಾದ ಭಕ್ತಿಯನ್ನು, ನಿನ್ನ ತತ್ವಜ್ಞಾನವನ್ನು, ನಿನ್ನ ಪ್ರೀತಿಯನ್ನು ಯಾರು ಅಪೇಕ್ಷೆ ಪಡ್ತಾರೆ
ಮನಿ ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಮನೆ ಕೊಡ್ತಾನೆ. ಐಶ್ವರ್ಯ ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಐಶ್ವರ್ಯ ಕೊಡ್ತಾನೆ. ಮಕ್ಕಳು ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಮಕ್ಕಳು ಕೊಡ್ತಾನೆ. ಸಾಕೋದಕ್ಕೆ ಹಣ ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಹಣ ಕೊಡ್ತಾನೆ. ಜ್ಞಾನ ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಜ್ಞಾನ ಕೊಡ್ತಾನೆ. ಗುಣವಂತಿಕೆ ಕೊಡದೇ ಇದ್ದರೆ ಭಕ್ತಿ ಕಡಿಮೆ ಆಗುತ್ತೆ, ಗುಣವಂತಿಕೆಯನ್ನು ಕೊಡ್ತಾನೆ. ಹೀಗೆ ಬಿಟ್ಟ ಸ್ಥಳಗಳನ್ನು ತುಂಬಿ ಎಂಬುದಾಗಿ ಹೇಳ್ತಾರಲ್ಲ, ಏನೆಲ್ಲ ಕೊಡದಿರುವುದರಿಂದ ಭಕ್ತಿ ಕಡಿಮೆ ಆಗುತ್ತೋ ಅದನ್ನೆಲ್ಲವನ್ನು ದೇವರು ಲಕ್ಷ್ಮೀದೇವಿ ತಾನು ಕೊಡ್ತಾ ಹೋಗ್ತಾಳೆ. ಅದಕ್ಕಾಗಿ ದಾಸರಾಯರು ಹೇಳುವಂಥ ಮಾತು ಏನಂತೆ, ಒಂದು ಪ್ರಾರ್ಥಿಸಲು 101 ಕೊಟ್ಟಿಯೋ ದೇವ ಅಂತೇಳಿ. ಆ ಒಂದು ಪ್ರಾರ್ಥನೆ ಏನಿದೆ ಅದನ್ನು ಗಟ್ಟಿಯಾಗಿ ಏಕತ್ರ ಸಂಗ್ರಹವನ್ನು ಮಾಡಿ ನಮಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯದಲ್ಲಿ ಒಂದು ಸುಂದರವಾದ ಮಾತನ್ನು ತಿಳಿಸ್ತಾರೆ. ಆ ಮಾತಿನೊಂದಿಗೆ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅದು ಏನು ಅಂತಂದ್ರೆ, ಶ್ರೀಶಾಂಗ್ರಿ ಭಕ್ತಿಂ. ಹೇ ಅಮ್ಮ ತಾಯಿ, ನನಗೆ ಬೇರೆ ಇನ್ನೇನು ಬೇಡ, ನಿನ್ನ ಗಂಡನ ಪಾದಕಮಲಗಳಲ್ಲಿ ನನಗೆ ನಿರಂತರವಾದ ಭಕ್ತಿಯನ್ನು ಕೊಡು. ಇದರ ಇನ್ನೊಂದು ಮಾತನ್ನು ಇದೇ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ, ನನಗೆ ಇನ್ನೇನು ಬೇಡ ತಾಯಿ, ನನಗೆ ಇನ್ನೇನು ಬೇಡ, ನಿನ್ನ ಗಂಡನ ಎಂಜಲ ನನಗೆ ದಿವಸ ಹಾಕು. ಕವಳ ತಾಯಿ ಕವಳ ಎಮ್ಮ ಎಂಬ ಹಾಡಿನೊಳಗೆ ನಿನ್ನ ಪತಿಯ ಪ್ರಸಾದ ಇಕ್ಕಿರಮ್ಮ. ಇಕ್ಕುವುದು ಅಂತಂದ್ರೆ ಉಳಿದುದ್ದೇನು ನಾವು ಹೊರಗೆ ಕೊಡ್ತೀವಿ, ಅದಕ್ಕೆ ಇಕ್ಕುವುದು ಅಂತೇಳಿ ಆಡು ಭಾಷೆಯಲ್ಲಿರೋದು. ಹಾಗೆ ನಿನ್ನ ಗಂಡನ ಎಂಜಲವನ್ನು ನನಗೆ ಇಕ್ಕು ಸಾಕು ಪ್ರತಿನಿತ್ಯ. ಶ್ರೀಶಾಂಗ್ರಿ ಭಕ್ತಿಂ. ಹರಿದಾಸ ದಾಸ್ಯಂ. ನಿನ್ನ ಯಾರು ದಾಸರಿದ್ದಾರೆ ಆ ದಾಸರಲ್ಲಿ ನಿಜವಾದ ಭಕ್ತಿಯನ್ನು ಕೊಡು, ವೈಷ್ಣವರ ಸಹವಾಸವನ್ನು ಮಾಡಿಸು. ಯಾಕೆ ಅಂತಂದರೆ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ರಂಗ ನೊಲೆಯನ್ನು ಭಕ್ತರ ಸಂಘ ದೊರೆಯದೆ. ಆದ್ದರಿಂದಾಗಿ ಹರಿದಾಸರ ದಾಸ್ಯವನ್ನು ಕೊಡು. ಪ್ರಪನ್ನ ಮಂತ್ರಾರ್ಥ ದೃಢೈಕ ನಿಷ್ಠಾಂ. ಗುರುಗಳ, ನಮ್ಮ ತಂದೆ ತಾಯಿಗಳ ಅಪಾರವಾದ ಕರುಣೆಯಿಂದ 1-2 ಮಂತ್ರಗಳ ಉಪದೇಶವಾಗಿದೆ. ಸಾಮಾನ್ಯವಾಗಿ ಎಲ್ಲರಿಗೂ 2 ಮಂತ್ರಗಳ ಉಪದೇಶವಾದರೂ ಆಗಿರಲೇಬೇಕು. ಒಂದು ಗಾಯತ್ರಿ ಮಂತ್ರ, ಇನ್ನೊಂದು ನಾರಾಯಣ ಮಂತ್ರ, ಇನ್ನು ಅನೇಕರಿಗೆ ಇನ್ನೂ ಹೆಚ್ಚಿನ ಮಂತ್ರಗಳಾಗಿರಬೇಕು. ಆ ಮಂತ್ರಗಳಲ್ಲಿ ನಿರಂತರವಾದ ನಿಷ್ಠೆಯನ್ನು ಕೊಡು. ಒಂದು ದಿನ ಜಪ ತಪ್ಪುವ ಹಾಗಿಲ್ಲ. ದೃಢೈಕ ನಿಷ್ಠಾಂ. ಗುರೋ ಸ್ಮೃತಿಂ. ನನ್ನ ಗುರುಗಳ ಸ್ಮರಣೆಯನ್ನು, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ ಎಂಬುದಾಗಿ ನಿರಂತರವಾದ ಗುರುಸ್ಮರಣೆಯನ್ನು ಕೊಡು. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಕಲ ಸಂಪತ್ತು. ಗುರೋ ಸ್ಮೃತಿಂ. ನಿರ್ಮಲ ಬೋಧ ಬುದ್ಧಿಂ. ಅಜ್ಞಾನ ವಿಪರೀತ ಜ್ಞಾನಗಳಿಲ್ಲದೇನೆ ಪರಿಶುದ್ಧವಾದ ತತ್ವಜ್ಞಾನವನ್ನು ಕೊಡು. ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಮಾತಃ. ಇಷ್ಟೆಲ್ಲವನ್ನು ಕೊಟ್ಟು ಕೊನೆಗೆ ಪರಮಂ ಪದಂ ಶ್ರೀಹಿ, ಪರಪದವಿಯಾಗಿರ್ತಕ್ಕಂತಹ ಮೋಕ್ಷ ಪದವಿಯನ್ನೂ ಕೂಡ ನನಗೆ ದಯಪಾಲಿಸು ಎಂಬುದಾಗಿ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ತಾವೆಲ್ಲರೂ ಈ ಲಕ್ಷ್ಮೀದೇವಿ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಎಲ್ಲರೂ ಹೇಳಿ, ಶ್ರೀಶಾಂಗ್ರಿ ಭಕ್ತಿಂ, ಹರಿದಾಸ ದಾಸ್ಯಂ, ಪ್ರಪನ್ನ ಮಂತ್ರಾರ್ಥ ದೃಢೈಕ ನಿಷ್ಠಾಂ, ಗುರೋ ಸ್ಮೃತಿಂ, ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಹಿ. ಇಲ್ಲಿ ಎಷ್ಟು ಸುಂದರವಾದ ಮಾತು ಹೇಳ್ತಾರೆ, ಮಾತಃ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಬೇಡಿದ್ದು ಮಗನಿಗೆ ಎಲ್ಲವನ್ನು ಹೇಗೆ ಕೊಡಬೇಕು ಹಾಗೆ ತಾಯಿ ಸ್ಥಾನದಲ್ಲಿ ನೀತಿ. ಆದ್ದರಿಂದಾಗಿ ಈ 9 ಗುಣಗಳನ್ನು ನನಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀದೇವಿಯನ್ನು ಸಂತೋಷಗೊಳಿಸೋಣ ಎಂಬುದಾಗಿ ಪ್ರಾರ್ಥಿಸುತ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಇವತ್ತಿನಿಂದ ವಿಶೇಷವಾಗಿ ನಮ್ಮ ಗುರುರಾಜಾಚಾರ್ಯರು ಬಹಳ ವೈಭವದಿಂದ 1 ವರ್ಷದ ಪರ್ಯಾಯವನ್ನು ಮಾಡಿ ನಿನ್ನೆ ದಿನ ಮುಗಿಸಿದ್ದಾರೆ. ಇವತ್ತಿನಿಂದ ಅದೇ ಜಿ ಆದಮೇಲೆ ಮುಂದೆ ಇನ್ನೊಂದು ಜಿನೇ ಕಂಟಿನ್ಯೂ. ಮುಂದೆ ಏನು ಗೋಪಾಲಾಚಾರ್ಯರು ಅಷ್ಟೇ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಅತ್ಯಂತ ವೈಭವದಿಂದ ಆ ಲಕ್ಷ್ಮೀದೇವಿ ತನ್ನ ಸೇವೆಯನ್ನು ಮಾಡಿಸಿಕೊಳ್ಳಲಿ, ತನ್ನ ಉತ್ಸವವನ್ನು ಮಾಡಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸ್ವಾಮಿಗಳು ಈ ಕೆಲವೇ ದಿನಗಳ ಹಿಂದೆ 10 ದಿನಗಳವರೆಗೆ ಇದ್ದು ನವರಾತ್ರಿ ಉತ್ಸವದೊಳಗೆ ದಿವ್ಯವಾದ ಉತ್ಸವವನ್ನು ಸ್ವಾಮಿಗಳು ಇಲ್ಲಿ ಲಕ್ಷ್ಮೀ ವೆಂಕಟೇಶ ದೇವರಿಗೆ ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೈಭವದಿಂದ ಈ ಮುಂದಿನ ವರ್ಷಗಳಲ್ಲೂ ಕೂಡ ಆಗಲಿ. ಇವತ್ತಿಷ್ಟೆಲ್ಲ ಸುಖವಾಗಿ ಕೂಡ್ತೇವೆ, ಉಪನ್ಯಾಸವಾಗತ್ತೆ, ಪಾಠವಾಗತ್ತೆ, ಪ್ರದಕ್ಷಿಣೆ ಆಗತ್ತೆ, ಎಲ್ಲರೂ ಕುಳಿತುಕೊಳ್ಳಲಿಕ್ಕೆ ಸ್ಥಳವಾಗಿದೆ ಅಂತಂದರೆ ಲಕ್ಷ್ಮೀದೇವಿ ಬಹಳ ಅನುಗ್ರಹೋನ್ಮುಖಳಾಗಿ ಇದ್ದಾಳೆ ಎಂಬುದಾಗಿ ಅರ್ಥ. ಆದ್ದರಿಂದಾಗಿ ಈ ಅನುಗ್ರಹದ ಪೂರ್ಣ ಲಾಭವನ್ನು ಈ 360 ದಿನಗಳಲ್ಲೂ ಕೂಡ ನಾವು ವಿಶೇಷ ರೀತಿಯಿಂದ ಪಡೆದುಕೊಳ್ಳೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನಮ್ಮ ಗೋಪಾಲಾಚಾರ್ಯ ಏಕನಾಮ ಸದಾಪ್ರೀತಿ ಅಂತ ಹೇಳ್ತೀವಲ್ಲ, ಹಾಗೆ ನಾನು ಗೋಪಾಲ, ಅವರು ಗೋಪಾಲ, ಕಲ್ಲೂರದೊಳಗೆ ಇನ್ನೊಬ್ಬರು ಗೋಪಾಲ, ಅವ್ರು ರಾಜಗೋಪಾಲ.
ಆ ಗೋಪಾಲದೊಳಗೆ ಜೀನು ಬರ್ತದಲ್ಲ, ಹಂಗಾಗಿ ಗುರುರಾಚಾರು ಒಟ್ರು ನಾವೆಲ್ಲ ಒಂದೇ ಹೆಸರಿನವರು. ಹಾಗಾಗಿ ಆ ಪ್ರೀತಿ ಅಂತಃಕರಣ ಅದರ ಜೊತೆಗೆ ಲಕ್ಷ್ಮೀದೇವಿಯ ಅನುಗ್ರಹ ನಿರಂತರವಾಗಿರಲಿ. ನಿರಂತರವಾಗಿ ಅನ್ನದಾನವಾಗಲಿ. ಅನ್ನದಾನದಿಂದಲೇ ಲಕ್ಷ್ಮೀದೇವಿಗೆ ಪರಮ ಸಂತೋಷ. ಅದರಿಂದಾಗಿ ಅನ್ನದಾನ, ತತ್ವಜ್ಞಾನ, ಜ್ಞಾನದ ದಾನ, ಯಜ್ಞ ಯಾಗಗಳು, ವಿಶೇಷವಾದ ಅರ್ಚನ ಮೊದಲಾದ ಅವಳಿಗೆ ನೇರವಾಗಿ ಸಲ್ಲುವ ಪೂಜೆಗಳು ಇವೆಲ್ಲವೂ ಕೂಡ ಅತ್ಯಂತ ವೈಭವದಿಂದ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.